ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ ಅವರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ 5ನೇ ಸಂಧಿ ನಡೆದಂಥದ್ದು ಕೊನೆಯ ನುಡಿಗಳನ್ನು ಹಿಡ್ಕೊಂಡು ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ 18ನೆಯ ಸೂತ್ರದಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ತನು ಮುಖ್ಯವೆನಿಸುವ ಆವರಣರಹಿತನಾದ ತನಗುಂಟೆ ಪೊರಗೊಳಗಣ ಕೃತ್ಯ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ತನು ಮುಖ್ಯವೆನಿಸುವಂದ್ರೆ ಶರೀರವೇ ಮೊದಲಾದು ಹಿಡ್ಕೊಂಡು ಆವರಣರಹಿತನಾದಂಥ ಯಾವ ಆವರಣ ಕೂಡ ಇಲ್ಲ. ವಿಚಾರ ಮಾಡಿದರೆ ಏನಪ್ಪ ಅಂತಂದ್ರೆ ಆವರಣಗಳು ಇಲ್ಲ. ಯಾರಿಗೆ? ನಿನಗಂದ್ರೆ ಯಾರಿಗೆ? ಆತ್ಮನಿಗೆ. ಆವರಣನೇ ಇಲ್ಲ ಅಂತಂದಾಗ ಅದು ಯಾವ ಆವರಣಕ್ಕೆ ಒಳಗಾಗಿಲ್ಲ. ಅದಕ್ಕೆ ಹೊರಗಿನ ಒಳಗಿನ ಒಂದು ಕೃತ್ಯ ಮಾಡ್ತಕ್ಕಂಥವು ಯಾವುದು ಕರ್ಮಗಳು ಇಲ್ಲ ಅನ್ನುವಂಥ ವಿಚಾರವನ್ನು ಅವರು ನಿನ್ನೆ ವಿಷಯದಲ್ಲಿ ಹೇಳಿದರು. ಈಗ ಏನು ಹೇಳ್ತಾ ಇದ್ದಾರೆ? ಇಂದಿನ ವಿಚಾರದಲ್ಲಿ 5ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಬಾರೂಪನಾದ ಆತ್ಮನು ಅಹಮಲ್ಲ ಅದರಿಂದೆ ಧಾರಣೆ ಇಲ್ಲೆಂದು ತಿಳಿದಂದು ಸಾರಿ ನೀನು ಅರಿ ಸಾಕ್ಷಿ ವಿಲಯವಿದೆಂದು ವಿಚಾರಿಸಿ ವೇದಾನುಮತದಿಂದೆ ಅಂತ ಹೇಳ್ತಾರೆ ಅವರು. ಬಾರೂಪನಾದಂದ್ರೆ ಸ್ವಯಂ ಪ್ರಕಾಶ ರೂಪನಾದಂಥ ಆತ್ಮ. ಅಹಂಕಾರ ಹೆಂಗದಪ್ಪ ಅಂತಂದ್ರೆ ಅಹಂಕಾರ ಜಡವಾಗಿರುವಂಥದ್ದು ಐತೆ. ಆತ್ಮನಾದಂಥದ್ದು ನೀನು ಹೆಂಗಿದೆ, ಯಾವಾಗಲೂ ಇರುವಂಥವನಿದೆ, ಸ್ವಪ್ರಕಾಶದಿಂದ ಕೂಡಿದಂಥದ್ದಿದೆ, ಸ್ವಯಂ ಪ್ರಕಾಶ ರೂಪವಾಗಿರುವಂಥವನಿದೆ. ಅದರಿಂದ ಅಹಂಕಾರದ ಒಂದು ಯಾವುದೂ ನಿನಗಿಲ್ಲ. ಅಹಂಕಾರ ತಾನಲ್ಲ. ಈ ಕಾರಣದಿಂದ ಧಾರಣೆಯು ತನಗೆ ಇಲ್ಲ. ಧಾರಣೆ ಕೂಡ ಅದಕ್ಕೆ ಮಾಡುವಂಥದ್ದೇನಿಲ್ಲ. ಅದರಿಂದ ಏನಾಯ್ತಂದ್ರೆ ಸಾಕ್ಷಿ ಎಂಬ ಹೆಸರಿಗೆ ಅದು ಲಯ ಆಗ್ತದೆ. ಸಾಕ್ಷಿ ಅನ್ನುವಂಥ ಹೆಸರು ಕೂಡ ಅಲ್ಲಿ ಲಯ ಆಗ್ತದೆ. ಅದಕ್ಕೆ ಈ ರೀತಿ ನಾವು, ಯಾಕಂದ್ರೆ ನಾನು ಹಿಂಗೆ ಹೇಳ್ತಾ ಇರುವಂಥದ್ದು ಸ್ವಂತ ಅವರು ತಮ್ಮ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಂಗಿಲ್ಲ ಮೈತ್ರ. ಆದರೆ ಕಿಂತು ವೇದದ ಸಮ್ಮತವಾದಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು. ವೇದದಲ್ಲಿ ಹೇಳಿದಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು. 6ನೇ ನುಡಿಯಲ್ಲಿ ಹೇಳ್ತಾರೆ, ಈ ಚಿತ್ತವು ಆನಲ್ಲ ಅದರ ಕೂಡ ಬೆರೆಸದ ಚಿತ್ತು ತಾನೆಂದು ತಿಳಿದ ಮೇಲೆ ಎತ್ತನ ಧ್ಯಾನವೆಂದರಿಯೇ ಕೂಟಸ್ಥ ಸಂಮಿತ್ತಿಗೆ ಲಯವದು ಲಲಿತಾಂಗಿ ಅಂತ ಹೇಳ್ತಾರೆ. ಚಿತ್ತ ಅಂದರೆ ಸ್ಮರಣೆ. ಆ ಸ್ಮರಣೆ ಮಾಡುವಂಥದ್ದು ಚಿತ್ತು. ಯಾಕಂತಂದ್ರೆ ಯಾವುದೇ ವಿಷಯವನ್ನು ಇಟ್ಕೊಳ್ಳುವಂಥದ್ದು. ಅದಕ್ಕೆ ಚಿತ್ತು ಅಂತಂದಾಗ ನಾವು ಪರಬ್ರಹ್ಮ ಸ್ವರೂಪಕ್ಕೂ ಕೂಡ ಹೇಳ್ತಾರೆ. ಎಲ್ಲಿ ಆಯಾ ಸಂದರ್ಭಕ್ಕನುಸಾರವಾಗಿ ವಿಚಾರಗಳನ್ನು ನಾವು ತೊಗೊಳ್ಬೇಕಾಗ್ತದೆ. ಇಲ್ಲಿ ಚಿತ್ತು ಅಂದರೆ ಏನಪ್ಪ ಅಂದ್ರೆ ಸ್ಮರಣೆಯನ್ನು ಉಂಟು ಮಾಡುವಂಥದ್ದು. ಅಂಥ ಚಿತ್ತು ನೀನೇನು ಅಂದ್ರೆ ಅದಲ್ಲ. ಯಾಕಂದ್ರೆ ಆ ಸ್ಮರಣೆ ಏನು ಒಳಗಡೆ ಇಟ್ಕೊಂಡಂಥ ವಿಚಾರಗಳನ್ನು ಸ್ಮರಣೆ ಮಾಡುವಂಥದ್ದು. ಅದಕ್ಕೆ ಚಿತ್ತು ತಾನಲ್ಲ ಅಂತಂದ ಮೇಲೆ ಅದಕ್ಕೆ ಧ್ಯಾನ ಕೂಡ ಇಲ್ಲ. ಸ್ಮರಣೆ ಮಾಡುವಂಥದ್ದು ಧ್ಯಾನಕ್ಕಲ್ಲಿ ಸ್ಮರಣೆ ಚಿಂತನೆ ಇರ್ತದಲ್ಲ, ಅದು ಕೂಡ ಇರೋಂಗಿಲ್ಲ. ಅದರಿಂದ ಇದಕ್ಕೇನಾಯಿತು, ಕೂಟಸ್ಥನಿಗೆ ಲಯ ಅಂತ ಹೇಳ್ತಾರೆ. ಅದು ಕೂಡ ಕೂಟಸ್ಥ ಅನ್ನುವಂಥದ್ದು ಕೂಡ ಹೆಸರು ಲಯ ಆಗ್ತದೆ ಅಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಸ್ಮರಣ ರೂಪವಂತ ಚಿತ್ತು ತಾನಲ್ಲ, ಕಿಂತ ಚಿತ್ತಿಗೆ ನೀನು ಬೇರೆನಾಗಿರುವಂಥವನಿದೆ. ಅದಕ್ಕೆ ಈ ಚಿದ್ರೂಪವೇ ತಾನಂತ ತಿಳಿದ ಮೇಲೆ ಹೆಂಗಿದೆ ಅಂದ್ರೆ ಚಿದ್ರೂಪ ಎಲ್ಲವನ್ನ ತಿಳಿಯುವಂಥವ್ನು ನಾನಿದೆ. ಈ ಧ್ಯಾನನ ಮಾಡ್ತಾಯಿದ್ದೀನಿ ಅಂತ ಅದು ಕೂಡ ನೀನು ತಿಳಿಯುವಂಥವನಿದೆ. ಹಾಗಾಗಿ ಇಲ್ಲಿ ಚಿದ್ರೂಪವೇ ತಾನಂತ ತಿಳಿದ ಮೇಲೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥ ಆ ಚಿದ್ರೂಪ ಸ್ವರೂಪನೇ ನಾನು ಇದ್ದೀನಿ ಅಂತ ತಿಳಿದ ಮೇಲೆ ಇನ್ನು ಧ್ಯಾನ ಯಾರಿಗೆ ಮಾಡ್ತಿ, ಎಲ್ಲಿಂದ ಮಾಡ್ತಿ? ಹೌದಲ್ಲ. ಬೇರೆ ಒಂದು ವಸ್ತು ಐತಪ್ಪ, ಇನ್ನೊಂದು ವಸ್ತು ಐತೆ, ಇನ್ನೊಂದು ನನಗಿಂತ ಭಿನ್ನವಾಗಿರುವಂಥದ್ದು ಒಂದು ಐತೆ ಅಂದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡ್ಬೋದು. ಅದೇ ರೂಪನೇ ನೀನು ಅದಾಗಿ ಯಾವಾಗ ಚಿಂತನೆ ಮಾಡೋಕ್ಕಾಗ್ತದೆ?
ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರ, ತಾನೇ ಆ ಚಿದ್ರೂಪ ಸ್ವರೂಪನೇ ತಾನಿದ್ದಾನಂತಂದ ಮೇಲೆ ಇನ್ನು ಧ್ಯಾನ ಎಲ್ಲಿಂದ ನಡೀತದ? ತಾನೇ ತಾನಾಗಿಬಿಟ್ಟಿದ್ದಾನೆ. ಇನ್ನೊಂದು ವಸ್ತು ಇನ್ನೊಂದು ಐತಪ್ಪ, ತನಗಿಂತ ಭಿನ್ನ ಆಗಿರುವಂಥದ್ದು ಇನ್ನೊಂದು ವಸ್ತು ಅದಂದಾಗ ಅದ್ರ ಬಗ್ಗೆ ಚಿಂತನೆ ಮಾಡೋಕ್ಕಾಗ್ತದೆ. ಅದೇ ವಸ್ತುನೇ ತಾನಾದಾಗ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಈ ರೀತಿ ತಿಳಿದಾಗ ಇಲ್ಲಿ ಕೂಟಸ್ಥ ಅನ್ನುವಂಥ ಹೆಸರು ಕೂಡ ಲಯ ಆಯಿತು ಅಂತ ಕೂಡ ಹೇಳ್ತಾರೆ, ಲಯ ಆಗ್ತದೆ ಅಂತ ಹೇಳ್ತಾರೆ. 7ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ. ಕೇವಲ ಶುದ್ಧ ಚೈತನ್ಯವೇ ನಾನಂತ ತಿಳಿಯಲಾಗಿ, ಅಂದ್ರೆ ಯಾವುದೇ ಒಂದು ಕಲ್ಮಶ ಇರದೇ ಇರುವಂಥದ್ದು ಶುದ್ಧ ಚೈತನ್ಯವೇ ತಾನಂತ ತಿಳಿದಾಗ ಅದು ಸಮಾಧಿ. ಯಾಕಂದ್ರೆ ಅಂಥ ಒಂದು ಶುದ್ಧವಾದಂಥ ಚೈತನ್ಯನ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥ ಭಾವ ಅಲ್ಲಿ ಅಳವಟ್ಟಾಗ ಸಮಾಧಿ ಸ್ಥಿತಿ ಕೂಡ ಅಲ್ಲಿ ಅಳವಡಂಗಿಲ್ಲ, ಆಗಲ್ಲ. ಯಾಕಂದ್ರೆ ಅದು ಕೂಡ ಲಯ ಆಗ್ತದೆ. ಯಾಕಂದ್ರೆ ಸಮಾಧಿನೂ ಇಲ್ಲ ಅಂತಂದಾಗ ಅಂತರ್ಯಾಮಿಯಾದಂತಹ ಈ ಹೆಸರು ಕೂಡ ನಿವೃತ್ತಿ ಆಗ್ತದೆ, ಇಲ್ಲ. 7ನೇ ನುಡಿಯಲ್ಲಿ ಹೇಳ್ತಾರೆ, ಬರೀ ಅರಿವೇ ಆ ನೆಪ್ಪೆನದರಿಂದೇ ನಿತ್ಯವೂ ಆದ ಅರಿವೇ ತಾನೆನ್ನಲು ಸಮಾಹಿತೆ ಪರಿದುದು ತನಗದರಿಂದ ಅಂತರ್ಯಾಮಿ ದೊರೆಯಲು ಪಟ್ಟದೆಂದರಿಯುವುದು ಅಂತ ಹೇಳ್ತಾರೆ. ಅಂದರೆ ಕೇವಲ ಶುದ್ಧವಾದಂಥ ಚೈತನ್ಯನ ನಾನಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಯಾಕಂತಂದ್ರೆ ಇಲ್ಲೇನು ಹೇಳಿದಾರ ಅಂದ್ರೆ, ಬರೀ ಅರಿವೇ ಆ ನೆಪ್ಪೆ ಅದರಿಂದ ನಿತ್ಯವಾದ ಅರಿವೇ ತಾನೆನ್ನಲು, ಯಾವಾಗಲೂ ಇರುವಂಥ ಸದಾಕಾಲ ಏನು ನಿತ್ಯವಾಗಿರುವಂಥ ಚೈತನ್ಯ ಸ್ವರೂಪನೇ ನಾನಿದ್ದೀನಿ ಅಂತ ತಿಳ್ಕೊಂಡಾಗ ಸಮಾಧಿ ಸ್ಥಿತಿಯಲ್ಲಿ ನಾವು ಕೂತ್ಕೊಂಡಿದ್ದೀನಿ, ಅಲ್ಲಿ ಸ್ವಲ್ಪ ವೃತ್ತಿ ಇರ್ತದಲ್ಲ, ಅದು ಕೂಡ ಅಲ್ಲಿ ಹೊರಟು ಹೋಗ್ತದೆ, ಅದು ಕೂಡ ಅಲ್ಲಿ ನಡೆಯಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಆ ಶುದ್ಧವಾದ ಚೈತನ್ಯ ನಾನಾಗಿನಿ ಅಂತ ತಿಳಿದಾಗ ಅಲ್ಲಿ ಜೀವಾತ್ಮ ಕೂಡ ಇಲ್ಲ ನೋಡ್ರಿ, ಜ್ಞಾತೃತ್ವ ಇಲ್ಲ ಅಲ್ಲಿ. ಯಾಕಂದ್ರೆ ಆ ಶುದ್ಧವಾದಂಥ ಚೈತನ್ಯ ನಾನು ಅಂತಂದಾಗ ಅಲ್ಲಿ ಜೀವ ಅನ್ನುವಂಥದ್ದು ಕೂಡ ಇರೋಂಗಿಲ್ಲ. ಅದರಿಂದ ಸಮಾಧಿ ಅನ್ನುವಂಥ ಅಂಗ ಕೂಡ ಇಲ್ಲ, ತನಗಿಲ್ಲ. ಹೀಗೆಂದು ತಿಳಿಯಲು ಅಂತರ್ಯಾಮಿ ಅನ್ನುವಂಥ ಹೆಸರು ತನಗೆ ಲಯ ಆಯಿತು ನೋಡ್ರಿ. 7 ಹೆಸರುಗಳು ಬಂದಿದ್ವಲ್ಲ, 7 ಆವರಣಗಳು ಇಲ್ಲ, 7 ಹೆಸರುಗಳು ಇಲ್ಲ. ಯಾರಿಗೆ? ನಿನ್ನ ಸ್ವರೂಪಕ್ಕೆ. ಇವ್ಯಾವು ಇಲ್ಲ ಅಂತ ನೀ ತಿಳ್ಕೋ ಅಂತ ಹೇಳ್ತಾರೆ ಅವರು. ಮೈತ್ರಾದೇವಿಗೆ ಯಾಜ್ಞವಲ್ಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಂಥ ಒಂದು ಶುದ್ಧವಾದ ಚೈತನ್ಯ ನಿನಗೆಲ್ಲ ನೀನು ಸುಮ್ಮನೆ ಆರೋಪ ಮಾಡ್ಕೊಂಡು ಕುಂತದಕ್ಕಾಗಿ ಅದಕ್ಕೆ ಉಪಕ್ರಮ ಉಪಸಂಹಾರ ಅಂತ ಹೇಳ್ತಾರೆ. ಮೊದಲ ಹಿಂಗೆ ಐತೆ ಅಂತ ಹಿಂಗೆ ಹೇಳ್ಕೊಂಡು ಬಂದು ಆಮೇಲೆ ಇದು ನೀನು ಅಲ್ಲ ಅಂತ ಅಲ್ಲಿ ಯಾವಾಗ ನೀನು ಸ್ವಲ್ಪ ತಿಳುವಳಿಕೆ ನಿನಗೆ ಬಂತು ಅಂತಂದಾಗ ಮತ್ತೆ ಅದನ್ನು ತೆಗೆದು ಹಾಕ್ತಾರೆ ಅವರು. ಅದಕ್ಕೆ ಹೇಳ್ತಾರೆ ಅವರು, ಮೊದಲೇ ಹೇಳಿದಾರೆ ಕಲ್ಪಿತ ಪುರುಷ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ನೀ ಏನಾರ ಜೋಡಿಸೋ ಅದೆಲ್ಲ ಸುಳ್ಳೆ. ಬೇಕಾದಷ್ಟು ಜನನ ಮರಣ ಆದಂತಂದ್ರೂ ಕೂಡ ಅದು ಎಲ್ಲ ಸುಳ್ಳೇ ಆಗಿಬಿಡ್ತದೆ. ಯಾಕಂದರೆ ಶರೀರನೇ ಇಲ್ಲ ಅಂದಮೇಲೆ ಜನನ ಮರಣ ಎಲ್ಲಿಂದ ಬರ್ತದೆ, ಸಂಸಾರ ಎಲ್ಲಿಂದ ಬರ್ತದೆ, ಸಂಸಾರ ದುಃಖ ಎಲ್ಲಿಂದ ಬರ್ತದೆ. ಹಂಗಾಗಿ ಆ ಶುದ್ಧವಾದಂಥ ಚೈತನ್ಯ, ಆ ಚೈತನ್ಯವನ್ನೇ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ಸದ್ಗುರು ತಿಳಿಸ್ಬೇಕಾದಂಥದ್ದು. ಇವೆಲ್ಲ ತಿಳಿದಾಗ ಯಾರು ಇಲ್ಲಿ ಜೀವಾತ್ಮನೂ ಇಲ್ಲ, ಈ ಶರೀರನೇ ಇಲ್ಲ, ಶರೀರದಲ್ಲಿ ಅಂತೂ ಇಂದ್ರಿಯಗಳು ಇಲ್ಲ, ಸಾಯೋದೇ ಇಲ್ಲ, ಹುಟ್ಟುವಂಥದ್ದು ಇಲ್ಲ. ಅದರಿಂದ ನಾವು ಸಮಾಧಿ ಮಾಡ್ಕೋತೀನೇನು, ಸಮಾಧಿ ಸ್ಥಿತಿಯಲ್ಲಿ ಇರಬೇಕೇನೋ, ಅದು ಕೂಡ ಇಲ್ಲ. ಅಂತರ್ಯಾಮಿ ಅನ್ನುವಂಥ ಹೆಸರು ಕೂಡ ಅಲ್ಲಿ ಲಯ ಆಗಿಬಿಡ್ತದೆ ನೋಡ್ರಿ. ಈ ರೀತಿಯಾಗಿ ತಿಳಿ ಮೈತ್ರ ಅಂತ ಹೇಳ್ತಾರೆ. ಮತ್ತು ಅಜ್ಞಾನನೇ ಇಲ್ಲ ಅಂತ, ಇವೆಲ್ಲ ಅಜ್ಞಾನ ಕಾಲದಾಗ ನಡೆಯುವಂಥವು ಆವರಣಗಳು, 7 ಹೆಸರುಗಳು, ಇದನ್ನ ವ್ಯವಹಾರಗಳು ಎಲ್ಲಿ ನಡೀತಾ ಇದ್ದಾವೆ ಅಂದರೆ ಅಜ್ಞಾನ ಕಾಲದಲ್ಲೇ ನಡೆಯುವಂಥದ್ದು. ಈಗ ಅಂತರ್ಯಾಮಿ ಆದಂಥ ತನಗೆ ಇದು ಕೂಡ ಸಮಾಧಿ ಇಲ್ಲ, ಸಮಾಧಿ ಒಳಗೆ ಇರುವಂಥ ಒಂದು ಯಾಕಂತಂದ್ರೆ ಅಂತರ್ಯಾಮಿ ಅನ್ನುವಂಥ ಹೆಸರು ಕೂಡ ಅಲ್ಲಿ ನಿವೃತ್ತಿ ಆಯಿತು. ಆದರೆ ತನಗೆ ಅಜ್ಞಾನ ಇಲ್ಲ ಅಂತಂದ ಮೇಲೆ ಪ್ರತ್ಯೇಗಾತ್ಮ ಕೂಡ ಇಲ್ಲ, ಹೆಸರು ಕೂಡ ಇಲ್ಲ. ಅಜ್ಞಾನನೇ ಇಲ್ಲ ಅಂದಾಗ ಮುಗೀತು ನೋಡ್ರಿ. ಮೂಲ ನಾವು ಎಲ್ಲಿಗೆ ಮುಟ್ಟಿದ್ವಿ, ಮುಟ್ಟಬೇಕಾದಂಥ ಸ್ಥಳಕ್ಕೆ ನಾವು ಮುಟ್ಟಿಬಿಟ್ಟಿವಿ, ಪೂರ್ತಿ ಮೇಲ್ಮಟ್ಟಕ್ಕೆ ಮುಟ್ಟಿದ್ವಿ. ಇವೆಲ್ಲ ಏನಾಗಿದ್ವು, ನಮ್ಗೆ ಅದಾವ ಅನ್ಕೊತ ಬಂದಿದ್ವಿ. ಸದ್ಗುರುನಾಥ್ ಇವೆಲ್ಲ ತೆಗೆದು ಕಡಿತನಕ್ಕೆ ತುಂಬ ಮೇಲ್ಮಟ್ಟಕ್ಕೆ ತೊಗೊಂಡು ಹೋಗ್ತಾನೆ. ಅದಕ್ಕೆ ತನಗೆ ಅಜ್ಞಾನನೇ ಇಲ್ಲ ಅಂತಂದ ಮೇಲೆ ಪ್ರತ್ಯೇಗಾತ್ಮ ಅನ್ನುವಂಥ ಹೆಸರು ಕೂಡ ತನಗಿಲ್ಲ. 8ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಪ್ರತ್ಯಕ್ಷ ರಾಗ್ಭೇದ ಕೃತ್ಯವು ಅಜ್ಞತೆ ಹಿಂದೆ ಕೃತ್ಯ ಮುಂಟು ಏನಕ್ಕೆ, ಯಾಕಂದ್ರೆ ಕೃತ್ಯ ಐತೆ ಇಲ್ಲಿ, ಕೃತ್ಯಂ ಉಂಟೆನಕ್ಕುಂ ದಿಲ್ಲಾಗಿ ಕೃತ್ಯ ಮುಂದಿಲ್ಲವೆಂದೆನಲದರಿಂದವೇ ಪ್ರತ್ಯೇಗಾತ್ಮಂಗೆ ವಿಲಯವಕ್ಕು ಅಂತ ಹೇಳ್ತಾರೆ. ಪ್ರತ್ಯೇಕ ಅಂದರೆ ಒಳಗಿರುವಂಥದ್ದು, ಒಳಗಿರುವುದು ಪ್ರತ್ಯೇಕ.
ಪರಾಕ್ ಅಂದ್ರೆ ಹೊರಗಿನದು, ಪ್ರತ್ಯೇಕ ಅಂದ್ರೆ ಒಳಗಿರುವಂಥದ್ದು, ಪರಾಕ್ ಅಂದ್ರೆ ಹೊರಗಿರುವಂಥದ್ದು. ಈ ಭೇದ ಕೃತ್ಯವು ಅಂತಂದ್ರೆ ಈ ಭೇದ ವ್ಯವಹಾರ, ಒಳಗೆ ಬೇರೆ ಹೊರಗೆ ಬೇರೆ ಅನ್ನುವಂಥ ಈ ಭೇದ ಒಂದು ವ್ಯವಹಾರ ಅಜ್ಞಾನದಿಂದ ಈ ಕಾರ್ಯ ಇರುವಂಥದ್ದಾಗ್ಯದ. ಯಾಕಂತಂದ್ರೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಪ್ರತ್ಯಕ್ ಪರಾಗ್ ಭೇದ ಕೃತ್ಯವು ಯಾವುದರಿಂದ, ಅಜ್ಞತೆಯಿಂದ ಕೃತ್ಯಂ ಉಂಟೆನಿಸುಕ್ಕಂ, ನೋಡ್ರಿ ಉಂಟೆನಿಕ್ಕುಂ, ಅದಿಲ್ಲಾಗಿ ಕೃತ್ಯ ಮುಂದಿಲ್ಲವೆಂದೆನಲ್ಲ ಅದರಿಂದವೇ ಪ್ರತ್ಯೇಗಾತ್ಮಂಗೆ ವಿಲಯವಕ್ಕು ಅಂತ ಹೇಳ್ತಾರೆ. ಈ ಅಜ್ಞಾನದ ಉಪಾಧಿ ಮೂಲಕ ಏನಾಗ್ತದ, ಹೊರಗ ಭೇದ ತೋರ್ತದೆ, ಒಳಗೂ ಬೇರೆ ಐತೆ ಹೊರಗೆ ಬೇರೆ ಐತೆ ಅನ್ನುವಂಥ ಈ ಭೇದ ವ್ಯವಹಾರ ಪ್ರತೀತಿ ಆಗ್ತದೆ. ಯಾವುದರಿಂದ, ಅಜ್ಞಾನದ ಒಂದು ಉಪಾಧಿ ಮೂಲಕ ಇಷ್ಟೆಲ್ಲ ನಡೆದಂಥದ್ದು. ಮತ್ತು ಇದು ಅಜ್ಞಾನ ಮೂಲ, ಇಲ್ಲಿ ಏನಾಗ್ತದ, ಮೂಲ ಅದಕ್ಕೆ ಕಾರಣ ಆಗಿರುವಂಥದ್ದೇ ಕಟ್ ಮಾಡಿದಾಗ ಅದ್ರ ಕಾರ್ಯ ಏನು ನಿಜ ಇರ್ತದೇನ? ಅದಕ್ಕೆ ಅಜ್ಞಾನದ ಕಾರ್ಯಗಳು ಏನದಾವ, ಇವು 7 ಆವರಣಗಳು ಬಂದವು ಅಂತ ಹೇಳಿದರು, 7 ಹೆಸರುಗಳಂತ ಹೇಳಿದರು. ನಾವಿದೇನು ಜನನ ಮರಣ ಅಂತ ಹೇಳ್ತೀವಿ, ಈ ಸಂಸಾರ ಅಂತ ಹೇಳ್ತೀವಿ, ಇದು ಹುಟ್ಟು. ಯಾಕಂದರೆ ಇಲ್ಲಿ ನಾನಾ ರೀತಿಯಿಂದ ಏನು ದುಃಖಕ್ಕೆ ಒಳಗಾಗಿದ್ದೀವಿ. ಅದ್ರ ಕಾರ್ಯ ಇದು ಅಜ್ಞಾನದ ಕಾರ್ಯ. ಅಜ್ಞಾನನೇ ಇಲ್ಲ ಅಂದಮೇಲೆ ಇದ್ರ ಕಾರ್ಯ ಸತ್ಯ ಇರ್ತವೇನೋ? ಇವು ಸುಳ್ಳು. ಅದಕ್ಕೆ ಇಲ್ಲಿ ಅಜ್ಞಾನವಿಲ್ಲದ ಮೇಲೆ ಭೇದ ವ್ಯವಹಾರ ಯಾವುದೂ ಇಲ್ಲ. ಭೇದದ ವ್ಯವಹಾರ ಅಜ್ಞಾನನೇ. ಎಲ್ಲಿ ಭೇದ ಇರ್ತದೆ ಅಲ್ಲಿ ಅಜ್ಞಾನದ ವ್ಯವಹಾರ ಇರ್ತದೆ. ಅಜ್ಞಾನದ ವ್ಯವಹಾರ ಎಲ್ಲಿರ್ತದಂದ್ರೆ ಭೇದ ಇದ್ದಲ್ಲಿ ಅಜ್ಞಾನದ ವ್ಯವಹಾರ ಇರ್ತದೆ. ಅದಕ್ಕೆ ಯಾವಾಗ ಅಜ್ಞಾನವೇ ಇಲ್ಲ ಅಂತಂದಾಗ ಅಲ್ಲಿ ಯಾವ ಭೇದದ ವ್ಯವಹಾರ ಇರೋಂಗಿಲ್ಲ. ಅದರಿಂದ ಪ್ರತ್ಯೇಗಾತ್ಮ ಅನ್ನುವಂಥ ಹೆಸರು ಕೂಡ ಲಯ ಆಯಿತು ಅಂತ ತಿಳ್ಕೊಂಬೈತ್ರ ಅಂತ ಹೇಳ್ತಾರೆ ಅವರು. ಮತ್ತೆ ಹೇಳ್ತಾರೆ ಅವರು 9ನೇ ನುಡಿಯಲ್ಲಿ ಹೇಳ್ತಾರೆ, ಈ ಮೇರೆಗೆ ತನ್ನ ಕರ್ತಾದಿ ಭಾವನೆಗಳು ನಾಶವಾದ ಮೇಲೆ ಉಳಿದದ್ದು ಯಾವುದು ಉಂಟೋ ಎಲ್ಲ ಅಲ್ಲೇ ತೆಗೆದು ಹಾಕಿದ್ರು ನೋಡಿ. ಯಾಕಂದ್ರೆ ಇವ್ಯಾವ ಕರ್ತಾದಿ ಭಾವನೆಗಳು, ಇವೇನು ಹೆಸರುಗಳು ಬಂದು ಇವೆಲ್ಲ ತೆಗೆದು ಹಾಕಿದ್ರು, ಆವರಣಗಳು ತೆಗೆದು ಹಾಕಿದ್ರು. ಇವ್ಯಾವ ನೀನಲ್ಲ, ಎಲ್ಲವನ್ನು ಅರಿಯುವಂಥವು ನೀನು. ಹಂಗೆ ತಿಳಿತಾ ಬಂದಾಗ ಕಳೀಲಿಕ್ಕೆ ಬರದೇ ಇರುವಂಥದ್ದು ಏನದ, ಅದು ನಿನ್ನ ನಿಜವಾದ ಸ್ವರೂಪ, ಅದು ನಿಜವಾದ ಪರಬ್ರಹ್ಮ ಸ್ವರೂಪ ಅಂತ ಹೇಳುತ್ತಾರೆ ಅವರು. 9ನೇ ನೋಡ್ರಿ. ಅದಕ್ಕೆ ಇದನ್ನು ತಿಳ್ಕೊಳ್ಳಿಕ್ಕೆ ಮಹಾತ್ಮರು ಭಾಳಷ್ಟು ಸಾಧನೆ ಮಾಡಿದರು, ಭಾಳಷ್ಟು ಕಷ್ಟಪಟ್ಟರು. ಯಾರೂ ಸುಮ್ಮನೆ ಆಗಿಲ್ಲ, ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಮಹಾತ್ಮರು. ಯಾಕಂದರೆ ಈಗ ಕೇಳಿದ ತಕ್ಷಣ ತಿಳಿದ್ಬಿಟ್ಟಿದೆ, ಆಯ್ತು ನಾವು ಮುಕ್ತರಾಗಿಬಿಡ್ತೀವಿ ಅನ್ನುವಂಥದ್ದೆಲ್ಲ ಅದು ನಡಿಬೇಕಲ್ಲ. ಕೂತ್ಕೊಂಡು ಬೆಂಗಳೂರು ಅಲ್ಲೇ ಐತ್ರಿ ಇಲ್ಲೇ ಐತ್ರಿ ಅಂತ ನಾವು ಹೇಳ್ಬೋದು, ಆದರೆ ನಡಿಬೇಕಾದಾಗ ಎಷ್ಟು ನಮ್ಗೆ ಕಷ್ಟ ಆಗ್ತದೆ. ಎಲ್ಲವನ್ನ ದಾಟಿ ಆ ಊರಿಗೆ ಮುಟ್ಟಬೇಕಾಗ್ತದಲ್ಲ. ಮಧ್ಯೆ ಬೇಕಾದಷ್ಟು ಕಷ್ಟಗಳು ಬರ್ತಾವೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾನಾ ರೀತಿಯಿಂದ ಶರೀರಕ್ಕೆ ದುಃಖ ಕಷ್ಟ ಆಗುವಂಥದ್ದು, ದಾರಿಯಲ್ಲಿ ವ್ಯತ್ಯಾಸಗಳಾಗುವಂಥದ್ದು. ಒಂದು ದಾರಿ ಸರಿ ಇರ್ತದೆ, ಒಂದು ದಾರಿ ಕಲ್ಲು ಮುಳುಗಳಿಂದ ಕೂಡಿರ್ತದೆ, ತಗ್ಗು ದಿನ್ನೆಗಳಿಂದ ಕೂಡಿರ್ತದೆ. ಆ ಊರಿಗೆ ಮುಟ್ಟಬೇಕಂತಂದಾಗ ನಾನಾ ರೀತಿಯಿಂದ ಕಷ್ಟಗಳನ್ನು ಅನುಭವಿಸಿ ಆ ಊರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದಲ್ಲ. ಅದ್ರಾಗ ಮಹಾತ್ಮರು ಕೂಡ ಎಲ್ಲವನ್ನ ದಾಟಿದ್ರು. ಅವ್ರೇನು ಕಷ್ಟಪಡಲಾರ್ದ ಆಗ್ಯದಂತ ಅಲ್ಲ, ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಬಟ್ ಏನಂದರೆ ಆ ಭಾವ ಬರುವಂಥದ್ದು, ಈ ಜ್ಞಾನ ನಮ್ಗೆ ಆ ಸಿಗುವಂಥದ್ದು ಭಾಳಷ್ಟು ಪುಣ್ಯದ ಫಲ ಸಿಕ್ಕಿತು ಅಂದಾಗ ಮಹಾತ್ಮರು ಬಿಡಲಿಲ್ಲ, ಅದನ್ನು ಹುಡುಕಿ ಅದನ್ನು ತೊಗೊಂಡು ಆ ಊರನ್ನು ಮುಟ್ಟಿದ್ರು ಅವರು. ಹಾಗಾಗಿ ಇಲ್ಲಿ ಕೂಡ ಈ ಕರ್ತಾದಿ ಭಾವನೆಗಳು ನಾಶವಾದ್ಮೇಲೆ ಉಳಿದದ್ದು ಯಾವುದೈತೆ ಅಲ್ಲಿ, ತನ್ನ ನಿಜವಾದ ಪರಬ್ರಹ್ಮ ಸ್ವರೂಪನೇ ಐತಪ್ಪ ಅಂತ ಹೇಳಿ, ಇಂತು ಕರ್ತಾದಿ ಭಾವನೆ ತನ್ನೋಳು ಅಳಿದಂದು ಕಾಂತೆ ತಾನೇ ಬ್ರಹ್ಮವೆನಿಪುದು ಸಂತರೆಲ್ಲರ ಮತ ಹೌದೆಂದು ತಿಳಿಯುವುದೋರಂತೆ ವಿಶ್ವಾಸದೊಡನೆ ಕೂಡಿ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಮಾಡುವಂಥದ್ದು, ಭೋಗಿಸುವಂಥದ್ದು, ಯಾವ ಕರ್ತಾದಿ ಯಾವ ಭಾವನೆಗಳು ಇಲ್ಲ, ಎಲ್ಲ ಸುಳ್ಳಾಗಿರುವಂಥದ್ದು. ಇವೆಲ್ಲ ತನ್ನಲ್ಲಿ ಅಂದರೆ ಯಾರಲ್ಲಿ, ನಿನ್ನ ಸ್ವರೂಪದಲ್ಲಿ. ಇದೆಲ್ಲ ಸುಮ್ಮನೆ ಗದ್ದಲಕ್ಕೆ ಬಿದ್ದದಿದು. ಅದಕ್ಕೆ ಹೇಳ್ತಾರೆ, ತನ್ನಲ್ಲಿ ಕರ್ತಾದಿ ಯಾವ ಭಾವನೆಗಳುಂಟು ಅವೆಲ್ಲ ಸುಳ್ಳದವ. ಆ ಭಾವನೆಗಳ ಉತ್ಪತ್ತಿ ನಾಶ ಮೊದಲಾದವುಗಳಿಗೆ ಹೆಂಗೆ ಈಗ ಉತ್ಪತ್ತಿ, ಇವೆಲ್ಲ ಭಾವನೆಗಳೇನು ಉತ್ಪತ್ತಿ ಆಗ್ಯದ ಎಲ್ಲಿ, ಇವೆಲ್ಲ ನಿನ್ನ ಭಾವನೆಯಲ್ಲಿ. ಈ ನಿನ್ನ ಭಾವನೆಗಳು ಉತ್ಪತ್ತಿಗೆ ಮತ್ತು ನಾಶ ಆಗೋದಕ್ಕೆ ಇವೆಲ್ಲಗಳಿಗೆ ಯಾರು ಸಾಕ್ಷಿ, ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅಂತ ತಿಳಿಯುವಂಥದ್ದು. ಯಾಕಂದ್ರೆ ಈ ಭಾವನೆಗಳು ಹುಟ್ಟುವಂಥದ್ದು ಮತ್ತು ನಾಶ ಆಗುವಂಥದ್ದು ಎಲ್ಲಿ, ನಿನ್ನೊಳಗೆ ನಡೆದಾವ. ಹೆಂಗೆ ನಡೆದಾವ,
ಭಾಳಷ್ಟು ಒಳ್ಳೊಳ್ಳೆ ದೃಷ್ಟಾಂತಗಳು ಕೊಟ್ಟಿದ್ದಾರೆ ಮಹಾತ್ಮರು. ನೀರಿನಲ್ಲಿ ತೆರೆಗಳು ತೋರಕತ್ಯಾವ, ಅವು ಸತ್ಯ ಅದಾವೇನಂದ್ರೆ ತೋರಿದಂಗೆ ಆಗ್ತಾವ. ಅವು ಎಲ್ಲಿ ತೋರ್ಯಾವ? ನಿನ್ನೊಳಗೆ ತೋರ್ಯಾವ. ಅದ್ರಂಗೆ ಭಾವನೆಗಳು ಎಲ್ಲಿ ತೋರ್ಯಾವ? ನಿನ್ನ ಸ್ವರೂಪದಲ್ಲಿ ನಿನ್ನ ಭಾವನೆಗಳು ತೋರಿದಂಗೆ ಆಗ್ಯಾವ. ಆದರೂ ಸತ್ಯ ಅಂದರೆ ಮಿಥ್ಯ ಅದಾವ. ಹೆಂಗೆ ನೀರಿನಲ್ಲಿ ತೋರಿದಂಥ ಒಂದು ತೆರೆನೊರೆಗಳು ಮಿಥ್ಯನೇ ಅದಾವ, ಹೌದಲ್ಲ? ಸತ್ಯ ಅದಾವೇನು? ಎಲ್ಲಿ ತೋರ್ಯಾವ? ನೀರಿನಲ್ಲೇ ತೋರ್ಯಾವ. ಅದ್ರಂಗೆ ಇಲ್ಲಿ ಕೂಡ ನಿನ್ನಲ್ಲಿ ತೋರಿದಂಥ ಕರ್ತಾದಿ ಭಾವನೆಗಳು ಏನು ಅದಾವ ಅವೆಲ್ಲವೂ ಉತ್ಪನ್ನ ಆಗಿರುವಂಥದ್ದು, ನಾಶ ಆಗಿರುವಂಥದ್ದು, ಇವೆಲ್ಲ ಎಲ್ಲಿ ನಡೆದಾವ? ನಿನ್ನ ಸ್ವರೂಪದಲ್ಲೇ ಇವೆಲ್ಲ ನಡೆದಾವ. ಅಂಥ ಒಂದು ಸಾಕ್ಷಿ ಪರಬ್ರಹ್ಮ ಸ್ವರೂಪನೇ ನಾನು ಇದ್ದೀನಿ ಅಂತ ತಿಳಿಯುವಂಥದ್ದು ನಿಜವಾದದ್ದು. ಇದೇ ಸತ್ಯ ಅನ್ನುವಂಥದ್ದು, ಇದೇ ಸತ್ಯ ಎಲ್ಲದಕ್ಕೂ ಸಾಕ್ಷಿ ರೂಪವಾಗಿ ಎಲ್ಲದಕ್ಕೂ ಆಧಾರವಾಗಿರುವಂಥದ್ದೇ ನನ್ನ ಸ್ವರೂಪ ಐತೆ. ನೋಡ್ರಿ ಎಷ್ಟು ಅದ್ಭುತ ಐತೆ. ಅದಕ್ಕೆ ಎಲ್ಲದಕ್ಕೂ ಆಧಾರವಾಗಿರುವಂಥದ್ದು. ಈಗ ನೋಡಿ, ನಮ್ಗೆ ಆಕಾಶದ ದೃಷ್ಟಾಂತ ಭಾಳ ಚೆಂದ ಕೊಡ್ತಾರೆ. ಆಕಾಶ ಇದು ಎಲ್ಲ ನಾವು ಎಷ್ಟೋ ನಮ್ಮ ತಲೆತಲಾಂತರ ಹಿರಿಯವ್ರು ಬಂದರು ಹೋದ್ರು ಎಲ್ಲರೂ ಮಾಡಿದ್ರು, ಮತ್ತು ನಾವು ಎಷ್ಟು ಜನ್ಮ ಎತ್ತಿ ಬಂದ್ರೂ ಇದೇ ಆಕಾಶ ಇರ್ತದೆ. ಮರ್ತೆ ಲೋಕಕ್ಕೆ ಬಂದಿವಿ ಅಂತಂದ್ರೆ ಇದೇ ಆಕಾಶನೇ ಇರ್ತದೆ. ಎಲ್ಲದಕ್ಕೂ ಆಧಾರವಾಗಿರುವಂಥದ್ದು ಆಕಾಶ. ಈ ಜಗತ್ತಿನೊಳಗೇನು ಪಂಚಭೂತಗಳಲ್ಲಿ ತೋರ್ತದಲ್ಲ, ಎಲ್ಲಕ್ಕೂ ಆಧಾರವಾಗಿರುವಂಥದ್ದು ಆಕಾಶ. ಅದೇ ರೀತಿ ಕೂಡ ಈ ಆಕಾಶಕ್ಕೆ ಪಂಚಭೂತಗಳಿಗೇನದಾವ? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವೆಲ್ಲವುಗಳಿಗೆ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ. ಎಲ್ಲಕ್ಕೂ ಈ ಪಂಚಭೂತಗಳಿಗೆ ಆಧಾರವಾಗಿರುವಂಥದ್ದು ಹೇಳ್ತಾರಲ್ಲ. ಪ್ರಕೃತಿ, ಮಹತ್ತು, ಮೂಲಾಂಕಾರಗಳು ಏನು ಇವದಾವ, ಪಂಚತನ್ಮಾತ್ರೆಗಳು ಇವೆಲ್ಲವಕ್ಕೂ ಆಧಾರವಾಗಿರುವಂಥದ್ದು ಯಾವುದಂದ್ರೆ ನಿನ್ನ ಸ್ವರೂಪನೇ. ನಿನ್ನಲ್ಲೇ ಇವೆಲ್ಲ ತೋರಕತ್ತಾವ. ವಿಚಾರ ಮಾಡಿದ್ರೆ ಇವೆಲ್ಲ ಸುಳ್ಳದಾವ. ಈ ರೀತಿಯಾಗಿ ಇದು ಸತ್ಯವೆಂಬುದು ಸಂತರ ಮತ ಅಂತ ಹೇಳ್ತಾರೆ. ಸಂತರು ಇವ್ರು ಹೇಳಿದಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಮೈತ್ರ. ಸಂತರೆಲ್ಲರೂ, ಯಾಕಂದ್ರೆ ಸಜ್ಜನರ ಸಮ್ಮತ ಆಗಿದೆ, ಸತ್ಯ ವಸ್ತುವನ್ನು ಅರ್ಥಕೊಂಡಂಥ ಜ್ಞಾನಿಗಳ ಸಮ್ಮತವಾಗಿರುವಂಥ ಈ ವಿಚಾರಗಳನ್ನು ನಿನಗೆ ಹೇಳ್ತಾ ಇದ್ದೀನಿ. ಇದು ಸತ್ಯ ಅನ್ನುವಂಥದ್ದನ್ನು ನೀ ತಿಳ್ಕೊ. ಇದು ಸತ್ಯವಾಗಿರುವಂಥ ವಿಷಯ ಐತಿದು, ಹೇಳುವಂಥ ವಿಷಯ ಸತ್ಯವಾದದ್ದು. ಇದು ನೀನು ವಿಶ್ವಾಸದಿಂದ ನಂಬು ಅಂತ ಹೇಳ್ತಾರೆ. ನಂಬು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನೀನು ಎಷ್ಟು ವರ್ಷ ಕೇಳಿದರೂ ಕೂಡ ನಿನ್ನ ಮನಸ್ಸು ಬದಲಾವಣೆ ಆಗಲಿಲ್ಲ, ಗುರುವಾಕ್ಯದ ಮೇಲೆ ವಿಶ್ವಾಸ ಇಡಲಿಲ್ಲ, ನಂಬಿಕೆ ಇಡಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ ಆಗಿಬಿಡ್ತದೆ. ಬೆಳಗ್ಗೆ ಅಂದ್ರೆ ಸಂಜೆ ತನಕ ಕೌದಿ ಒಲಿ ಎಲ್ಲ ಮುಗೀತು ಅಂತಂದ್ರೆ ಇಲ್ಲ, ಎಲ್ಲ ಹೊಲ್ದದ ಗಂಟೆ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ತೀವಿ? ಹೊಲ್ದಿದ್ದೆಲ್ಲ ವ್ಯರ್ಥ ಆಗಿಬಿಡ್ತದಲ್ಲ. ಅದ್ರಾಗ ನೀನು ಕೇಳೋದು ಬಿಟ್ಟಿಲ್ಲ, ಮತ್ತೆ ಆದ್ರೆ ನಂಬಿಕೆ ಇಟ್ಟಿಲ್ಲ ಅಂದ್ರೆ ಎಷ್ಟು ವರ್ಷ ಕೇಳು ನಿನಗೆ ವ್ಯರ್ಥ ಆಗ್ತದ. ಇವು ಸುಮ್ಮನೆ ಬಡಿಬೇಕು ನಿನಗೆ ಅಂತಂದರೆ ಇವು ಸುಮ್ಮನೆ ಬಡಿಯುವಂಥ ಅಲ್ಲ ವಿಚಾರಗಳು. ಇವು ನಿನ್ನ ಪುಣ್ಯದ ಫಲದಿಂದ. ಅದಕ್ಕೆ ನಂಬಿಕೆ ಅನ್ನುವಂಥದ್ದು ಭಾಳ ಮುಖ್ಯ ಇರ್ತದೆ. ವಿಶ್ವಾಸ, ನಂಬಿಕೆ ಅನ್ನುವಂಥದ್ದು ಭಾಳ ಮುಖ್ಯ ಇರ್ತದೆ. ಅದಕ್ಕೆ ಇದು ಸತ್ಯ ಅಂತ ತಿಳ್ಕೊ. ಇದು ಸಂತರ ಒಂದು ಸಮ್ಮತವಾದಂಥ ವಿಚಾರವನ್ನು ನಾನು ಹೇಳಕತ್ತೀನಿ. ಇದು ವಿಶ್ವಾಸದಿಂದ ನಂಬು ಅಂತ ಹೇಳ್ತಾರೆ. ಇದನ್ನು ನಂಬಿಕೆ ಅನ್ನುವಂಥದ್ದು ಭಾಳ ಮುಖ್ಯ, ದೊಡ್ಡ ಕೆಲಸ ಮಾಡ್ತದೆ ಅದು. ನಂಬಿಕೆ ಅನ್ನುವಂಥದ್ದು ಕೂಡ, ಯಾಕಂದರೆ ಸದ್ಗುರು ವಾಕ್ಯವನ್ನು ಅಷ್ಟು ನಂಬಿ ಆ ಒಂದು ಆಚರಣೆಗೆ ತರುವಂಥದ್ದಲ್ಲ, ಸಾಮಾನ್ಯ ಕೆಲಸ ಅಲ್ಲ ಅದು. ಹಾಗಾಗಿ ಇಂಥ ಒಂದು ನಂಬಿಕೆ, ಅದಕ್ಕೆ ನಂಬಿಕೆಯೇ ಸಾಂಬನೊಲಿಮೆಗೆ ಕಾರಣ ಅಂತ ಹೇಳ್ತಾರೆ. ನೀ ಎಷ್ಟು ನಂಬುತ್ತಿದ್ದೆ ಅಷ್ಟು ಒಲಿಮೆ ಆಗ್ತದೆ ನಿನಗೆ. ಇಲ್ಲಾಂದ್ರೆ ಹಂಗಾಗಕ್ಕಿಲ್ಲ. ಕೇಳೋದು ಬಿಟ್ಟಿಲ್ಲರಿ, ಒಂದು ಭಾಳ ದಿವಸ, ಒಂದು 10-12 ವರ್ಷ ಆಯ್ತು ರೀ ಕೇಳಕತ್ತೀನಿ ಅಂತಾರೆ. ಆದರೆ ಜ್ಞಾನನೇ ಆಗಿರಂಗಿಲ್ಲ. ಯಾಕೆ ಆಗಿರಂಗಿಲ್ಲ ಅಂದ್ರೆ ನಂಬಿಕೆ, ವಿಶ್ವಾಸ ಇರದೇ ಇರುವಂಥ ಜ್ಞಾನ. ಅದಕ್ಕೆ ಮೊದಲು ಮುಖ್ಯವಾಗಿ ಮಹಾತ್ಮರು ಹೇಳ್ತಾರೆ, ಶ್ರದ್ಧವಾನ್ ಲಭತೆ ಜ್ಞಾನ ಅಂತ ಹೇಳುವಂಥದ್ದು. ಅದಕ್ಕೆ ಹಾಗೆ ಆ ಶ್ರದ್ಧೆ ಅನ್ನುವಂಥದ್ದು ಭಾಳ ಮುಖ್ಯ ಇರ್ತದೆ. ನಂಬಿಕೆ, ವಿಶ್ವಾಸ ಅನ್ನೋದು ಭಾಳ ಮುಖ್ಯ ಇರ್ತದೆ. ಅದಕ್ಕೆ ಮೈತ್ರೇಯದೇವಿ ಹೇಳ್ತಾರೆ ನೋಡು, ಮೈತ್ರೇಯದೇವಿಗೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಈ ಮಾತು ಸತ್ಯ ಅಂತ ನೀನು ವಿಶ್ವಾಸದಿಂದ ನಂಬು ಮೈತ್ರ ಅಂತ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಯೋಗೀಶ್ವರಂಗೆ ಕರ್ತೃತ್ವಾದಿ ಜೀವ ಭಾವ ನಿಷೇಧ ನಿರೂಪಣೆ ಸೂತ್ರ 18ಕ್ಕೆ ಪದ 154 ಅಂತ ಹೇಳಿ ಈಗ ನಾವು ನೋಡೋಣ. 19ನೆಯ ಸೂತ್ರ ನೋಡೋಣ. 7 ಆವರಣಗಳು ತನಗಿಲ್ಲದ್ರಿಂದ ತನಗೆ ಯಾವುದೊಂದು ಅಂಗದ ಅಭ್ಯಾಸವನ್ನು ಮಾಡಬೇಕಾದಂಥದ್ದು ಉಳಿಲಿಲ್ಲ. ಮೊದಲ ಐತೆ ಅಂತ ಬಂದರು, ಕೊನೆಗೆ ಏನು ಹೇಳಿದ್ರು? ಇವು ಯಾವು ಇಲ್ಲ ಅಂತ ನೇತಿಗಳಿತಾ ಬಂದರು. ಆದರೆ ಈ ಶರೀರನೇ ನೀನಿಲ್ಲ, ಹೌದಲ್ಲ, ಶರೀರ ನೀನಲ್ಲ ಅನ್ನುವಂಥದ್ದು. ಇವ್ಯಾವ ನಿನಗೆ ಸಂಬಂಧ ಇಲ್ಲ.
ಅನ್ನುವಂಥದ್ದು. ಇದನ್ನು ಅವರು ಹೇಳ್ತಾ ಬಂದರು. ಅಹಂಕಾರ ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ. ಅದಕ್ಕೆ ಇವು ನೀನಲ್ಲ ಅಂತ ತಿಳಿದ್ಮೇಲೆ ಅವು ಮಾಡೋಕ್ಕೆ ನೀನು ಹೌದಪ್ಪ, ಈ ಮನಸ್ಸು ನಾನು ಇದ್ದೀನಿ, ಮನಸ್ಸು ನಂದದ ಅಂತಂದಾಗ ಈ ಮನಸ್ಸಿನ ಬಗ್ಗೆ ನಾವು ಅದ್ರ ಬಗ್ಗೆ ನಾವು ಸಾಧನೆಯನ್ನು ಮಾಡ್ಕೋಬೇಕದು. ಈಗ ಮನಸ್ಸು ನಾನಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ, ವರ ಇದ್ರೆ ಹುಡುಗಿನ ತೆಗೆದು ಮದುವೆ ಮಾಡೋದು, ವರನೇ ಇರಲಿಲ್ಲ ಅಂದ್ರೆ ಹುಡುಗಿನ ಎಲ್ಲಿ ತೆಗೆದು ಮದುವೆ ಮಾಡೋಕ್ಕಾಗ್ತದೆ. ಅದ್ರಂಗೆ ಇಲ್ಲಿ ಶರೀರನೇ ಇಲ್ಲ ಅಂತಂದಾಗ, ಮನಸ್ಸೇ ಇಲ್ಲ, ಬುದ್ಧಿನೂ ಇಲ್ಲ, ಎಲ್ಲಿ ನಿನ್ನ ಸ್ವರೂಪದಲ್ಲಿ ಇಲ್ಲ ಅಂದಾಗ ಮತ್ತು ಇದ್ರ ಕಾರ್ಯ ಯಾಕೆ ಮಾಡೋಕ್ಕೆ ಹೋಗ್ತಿ? ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಅದರ ಸಗುಣ ಯೋಗಾಷ್ಟಾಂಗದ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ 1, 2, 3 ಈ ಸಂಧಿಗಳು ಅರ್ಥ ಆಗಲಿಲ್ಲ ಅಂತಂದಾಗ ಇದರ ತಿಳ್ಕೊಂಡು ಸಾಯಿ ಅಂತಾರೆ ಅವ್ರು. ಯಾಕಂದ್ರೆ ಇಲ್ಲಿ ನಿರ್ಗುಣ ಯೋಗಾಷ್ಟಾಂಗದ ಬಗ್ಗೆ ಹೇಳಿದ್ರು, ಸಗುಣ ಯೋಗ ಇದು ತಿಳಿಲಿಲ್ಲ ಅಂದರೆ ಇದರ ತಿಳಿ, ಇದು ತಿಳಿಲಿಲ್ಲ ಅಂದರೆ ಇದರ ತಿಳಿ ಅನ್ನುವಂಥ ವಿಚಾರದಲ್ಲಿ ಇವನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಅವರು. ಅದಕ್ಕೆ ಕೊನೆಗೆ ನಿಜಗೊಂಡ್ರೆ ಎಲ್ಲಿಗೆ ಹಚ್ತಾರೆ? ಮತ್ತು ಜ್ಞಾನಕ್ಕೆ ತೊಗೊಂಡು ಹೋಗಿ ಹಚ್ತಾರೆ. ಎಂಥ ಒಂದು ವಿಚಾರ ಹೇಳಿದ್ರು ಕೂಡ ಮತ್ತು ನಮ್ಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಯಾಕಂದ್ರೆ ಮುಖ್ಯ ಇರುವಂಥದ್ದು ಅದೇ ಅದು. ಮತ್ತು ನಾವು ಇಲ್ಲೇ ಮಾಡ್ಕೊಂಡು ಕುಂತಿದ್ರಾಗ ಮೋಕ್ಷ ಅಂತ ಕುಂದ್ರಂಗಿಲ್ಲಲ್ಲ. ಅದಕ್ಕೆ ಇದು ಬರ್ತಾ ಎಲ್ಲಿಗೆ ಹೋಗ್ತಾರಂತಂದ್ರೆ ಆ ಒಂದು ಕಳೀಲಿಕ್ಕೆ ಬರದೇ ಇರುವಂಥ ಒಂದು ಸ್ವರೂಪ ಐತಿ ಅದು. ಅಂಥ ಒಂದು ಪರಬ್ರಹ್ಮ ಸ್ವರೂಪಕ್ಕೆ ಅವರು ತೊಗೊಂಡು ಹೋಗ್ತಾರೆ. ಅದಕ್ಕೆ 7 ಆವರಣಗಳು ಏನದಾವ ಅವು ತನಗಿಲ್ಲದ್ರಿಂದ ಯಾವುದೊಂದು ಅಂಗದ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಉಳಿಲಿಲ್ಲ ಅನ್ನುವಂಥದ್ದು ನಿರೂಪಣೆ ಮಾಡಿ, ಈಗ ಈ ಮಂದಾಧಿಕಾರಿಗೆ ಈ ಸೂತ್ರದಲ್ಲಿ ಮತ್ತೆ ಹೇಳ್ತಾರೆ. ಇದೂ ಏನಾಗಲಿ ಅರ್ಥ ಆಗಲಿಲ್ಲ ಮಾಡಲಿಲ್ಲ ಅಂದ್ರೆ ತೀರ ಮಂದಾಧಿಕಾರಿಗೆ ಲಯ ಚಿಂತನದಿಂದ 7 ಆವರಣಗಳನ್ನು ಒಂದರಲ್ಲಿ ಒಂದನ್ನು ಕ್ರಮವಾಗಿ ಅಡಗಿಸ್ತಾ ಹೋಗ್ತಾರೆ. ಇನ್ನು ಇದಕ್ಕಿಂತ ಮಂದಾಧಿಕಾರಿ ಏನು ತಿಳಿಯಂಗೇ ಇಲ್ಲ ಅಂತಂದಾಗ ಮಂದಾಧಿಕಾರಿ ಅಂತಂದಾಗ ಈ ಲಯದ ಚಿಂತನವನ್ನು ಹೇಳ್ತಾರೆ ಅವರು. 7 ಆವರಣಗಳನ್ನ ಒಂದರಲ್ಲಿ ಒಂದನ್ನು ಕ್ರಮವಾಗಿ ಅಡಗಿಸಲು. ಇಷ್ಟು ತಿಳಿಲಿಲ್ಲ ಅಂತಂದ್ರೆ ಇವೇನು 7 ಆವರಣಗಳದಾವಲ್ಲ ಒಂದ್ರಾಗೊಂದು ಲಯ ಮಾಡುವಂಥದ್ದು ಮಾಡಿ ಕೊನೆಗೆ ಯಾವುದು ಉಳಿತದ ಆ ಸ್ವರೂಪವೇ ನಿಂದು, ಅದೇ ಪರಬ್ರಹ್ಮ ಸ್ವರೂಪ ಅಂತ ಮತ್ತಿದನ್ನು ತಿಳಿಸ್ತಾರೆ 19ನೆಯ ಸೂತ್ರದಲ್ಲಿ. ಆವರಣಗಳ ಅಡಗಿಸಿ ನಿಂದ ನಿರಾವರಣವೇ ಪರಬ್ರಹ್ಮ ಅಂತ ಹೇಳ್ತಾರೆ ಅವರು. ಆವರಣಗಳು ಯಾಕಂದ್ರೆ ಈ ಶರೀರವನ್ನು ಹೇಳಿದ್ರಲ್ಲ, ಆವರಣಗಳು 7 ಆವರಣಗಳು ಈ ಶರೀರ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಚಿತ್ತು. ನೋಡ್ರಿ, ಶರೀರ 1, ಮನಸ್ಸು 2, ಬುದ್ಧಿ 3, ಚಿತ್ತು 4, ಅಹಂಕಾರ 5, ಜ್ಞಾತೃ 6, ಮಾಯೆ 7. ಇವು ಆವರಣಗಳು. ಯಾರಿಗೆ? ನಿನಗಂದ್ರೆ ಯಾರಿಗೆ? ನಿನ್ನ ಸ್ವರೂಪಕ್ಕೆ. ಇವೆಲ್ಲ ಒದಗಿಯಾಗಿ ಇವೆಲ್ಲ ದಾಟಬೇಕಲ್ರಿ. ಹೆಂಗೆ ದಾಟೋದು ಹೇಳ್ರಿ? ಇಷ್ಟರೊಳಗಡೆ ಐತಪ್ಪ ನಿನ್ನ ಸ್ವರೂಪ. ಇವು ಒಂದು ಸಾಮಾನ್ಯ ಅಲ್ಲ. ಈ ಶರೀರವನ್ನು ದಾಟುವಂಥದ್ದು ಆಗಿರ್ಬೋದು, ಈ ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು. ಈಗ ಭಾಳ ದೊಡ್ಡ ನಿಧಿ ಬಂಗಾರದ ಆಂಟೆಗಳು ಭೂಮಿಯಾಗಿ ಇಟ್ಟಿರ್ತಾರೆ. ಅವು ಮತ್ತು ಎಲ್ಲೋ ಬೇರೆ ಬೇರೆ ಕಡೆ ಇಟ್ಟಿರ್ತಾರೆ ನೋಡ್ರಿ. ನಿಧಿ ಇಟ್ಟಿರ್ತಾರೆ ಆಂಟೆ ಒಳಗೆ. ಅಲ್ಲಿ ನಾನಾ ರೀತಿಯಿಂದ ಒಂದೇ ಸಲ ತೊಗೊಳಕ್ಕಾಗ್ತದೆ ಅಂದ್ರೆ ಅದು ಭಾಳಷ್ಟು ಅಡಚಣೆಗಳು ಇರ್ತಾವೆ. ಅಲ್ಲಿ ಸರ್ಪ ಅದಂತಾರೆ, ಪಿಸಾಚಿ ಅದಂತಾರೆ, ಇದಾದಂತಾರೆ. ನಾವು ಬೇಗ ತೊಗೊಳಕ್ಕಾಗ್ತದೆ ಅಂದ್ರೆ ಆಗಂಗಿಲ್ಲಲ್ಲ. ಹಂಗೆ ಇಲ್ಲಿ ಕೂಡ ನಮಗೆ ಒಳಗಡೆ ಇರುವಂತಹ ಒಂದು ನಿಧಿ, ನಮ್ಮ ಸ್ವರೂಪ ಐತಲ್ಲ, ಅದು ಅಷ್ಟು ಈಸಿಯಾಗಿ ತಿಳಿಗೊಡಂಗಿಲ್ಲ. ಯಾಕಂದರೆ ಇವೆಲ್ಲ ಅದನ್ನು ಕಾಯಕ್ಕೆ ಕುಂತಾವ. ಇವೆಲ್ಲ ಏನು ಆವರಣಗಳು ಏನದಾವ ಅದ್ರ ಮೇಲೆ ಒದಗಿ ಆಗಿದಾವ. ಅದಕ್ಕೆ ಇವನ್ನೆಲ್ಲ ಒಂದು ಕಳಿಸಿದಾಗ ನಿನ್ನ ಸ್ವರೂಪ ಕಾಣ್ತದೆ. ಇದು ಕಳಿಸ್ಬೇಕಂತಂದಾಗ ನಾವು ಸದ್ಗುರುವಿನ ಮುಖಾಂತರನೇ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ 7 ಆವರಣಗಳು ಏನದಾವ ಇವನು ಕ್ರಮವಾಗಿ ಒಂದರಲ್ಲಿ ಒಂದನ್ನು ಲಯ ಮಾಡ್ತಾ ಹೋಗಲು. ಒಂದ್ರಾಗ ಒಂದು ಲಯ ಮಾಡ್ತಾ ಹೋದಾಗ ಅಲ್ಲಿ ಲಯ ಮಾಡೋಕ್ಕೆ ಬರದೇ ಇರುವಂಥದ್ದು ಏನದ ಅದು ನಿನ್ನ ಸ್ವರೂಪ. ಅದು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಒಂದ್ರಾಗ ಒಂದು ಲಯ ಮಾಡ್ತಾ ಹೋಗುವಂಥದ್ದು, ಲಯ ಮಾಡೋಕ್ಕೆ ಬರದೇ ಇರುವಂಥದ್ದೇ ನಿನ್ನ ಸ್ವರೂಪ ಅದ ಅನ್ನುವಂಥ ವಿಚಾರವನ್ನು ಈ 1ನೇ ನುಡಿಯಲ್ಲಿ ಹೇಳ್ತಾರೆ. ಈ ಸೂತ್ರದಲ್ಲಿ 7 ಆವರಣಗಳ ಲಯವನ್ನು 3 ಆವರಣಗಳ ಲಯದ್ವಾರ ಸಮಾಧಿಯನ್ನು ಸ್ವತಃ ಸಿದ್ಧವಾದ ಪರಬ್ರಹ್ಮವನ್ನು ಈ ಕೆಲವೊಂದು ವಿಚಾರಗಳನ್ನು ಈ ಸೂತ್ರದಲ್ಲಿ ಹೇಳ್ತಾ ಬರ್ತಾರೆ ಅವರು. 1ನೇ ನುಡಿಯಲ್ಲಿ ಹೇಳ್ತಾರೆ, ಪೆಸರಿನ 7 ನೋಡ್ರಿ, ಪೆಸರಿನ 7 ಆವರಣವನ್ನು 3 ಆವರಣ ಸಮಾಧಿಯನ್ನು ನಿರಾವೃತ್ತಿಯಾಗಿ ಎಸೆವ ಪರಬ್ರಹ್ಮವನ್ನು ಮುದ್ರೆಗಳನ್ನು ನಾನು ಉಸುರುವೆನು ಅಬಲೆ ನೀನು ಆಲಿಸು ಅಂತ ಹೇಳ್ತಾರೆ. ಅವ್ರೇನು ಹೇಳ್ತಾರೆ? ಪೆಸರಿನ ಅಂದರೆ ಹೆಸರಿನ 7 ಆವರಣವನ್ನು 7 ಆವರಣಗಳನ್ನು
ಮೂರು ಆವರಣ ಸಮಾಧಿಯನ್ನು, ಮೂರು ಆವರಣ ಸಮಾಧಿಗಳನ್ನು ಮತ್ತು ಮೂರು ಆವರಣಗಳ ಲಯಾತ್ಮಕ ಸಮಾಧಿಯನ್ನು ಇದನ್ನು ಅವರು ಹೇಳ್ತೀನಿ ಅಂತ ಹೇಳ್ತಾರೆ. 7 ಆವರಣಗಳು ಮತ್ತು 3 ಆವರಣಗಳನ್ನು ಅಡಗಿಸಲು ಯಾವ ಸಮಾಧಿ ಸ್ಥಿತಿ ಉಂಟೋ ಅದು ಹೆಂಗೈತೆ ಅಂದರೆ ಆವರಣಗಳು ಇಲ್ಲದೇ ಇರುವಂಥದ್ದು ಸ್ವಯಂ ಪ್ರಕಾಶವಾಗಿರುವಂಥದ್ದು ಐತೆ. ಅದು ಪರಬ್ರಹ್ಮ ಅಂದರೆ ಯಥಾರ್ಥ ಸ್ವರೂಪವನ್ನು ಹೇಳುವಂಥದ್ದು. ಕೆಲವು ಸಮಾಧಿ ಸ್ಥಿತಿಗೆ ಅಂದರೆ ಯಥಾರ್ಥ ಸ್ವರೂಪವನ್ನು ಒಂದು ಸಮಾಧಿ ಸ್ಥಿತಿಗೆ ಸಾಧನವಾದಂಥ ಕೆಲವು ಮುದ್ರೆಗಳನ್ನು ಕೂಡ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಮುದ್ರೆಗಳನ್ನು ಕೂಡ ಹೇಳ್ತಾರೆ ಅವರು. ಈಗ 2ನೇ ನುಡಿಯಲ್ಲಿ ಹೇಳ್ತಾರೆ, 2 ಶ್ಲೋಕಗಳಂತೆ 7 ಆವರಣಗಳನ್ನು ಒಂದರಲ್ಲಿ ಒಂದು ಅಡಗಿಸಿ ಉಳಿದ ಸ್ವರೂಪ ನೀನು ಅನ್ನುವಂಥದ್ದು 2 ನುಡಿ ಒಂದು ಕಡೆ ಕೊಟ್ಟಿದ್ದಾರೆ. ಅವು 2 ನುಡಿಯಿಂದನೂ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ತನು ಮೊದಲಾದ ವಿಷಯ ಅನಿತನು ಮನದೋಳ ಆ ಮನವನು ಘನ ಬುದ್ಧಿಯೊಳಗದನು ಅಹಮಿನೊಳದನು ಮಾನ್ಯ ಚಿತ್ತದೊಳು ಲಯಿಸುವುದು ಇನ್ನು ಅಂತ ಹೇಳ್ತಾರೆ. ಮತ್ತು ಜ್ಞಾತೃವಿನೊಳಗದನುರೇ ಮಾಯಾ ತನುವಿನೊಳ ಆ ತನುವನು ಬ್ರಹ್ಮ ಪದದೋಳು ಸಾತಿಶಯಾನುಗತಿಯೊಳಡಗಿಸಿ ಶುದ್ಧ ಚೈತನ್ಯ ರೂಪದಿಂದಿರು ನೀರೇ ಅಂತ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಈಗ ಒಂದ್ರಾಗೊಂದು ಲಯ ಮಾಡ್ತಾರೆ. ಹೆಂಗೆ ಅಂತಂದ್ರೆ, ಈ ತನು ಅಂದರೆ ಶರೀರ, ಈ ಶರೀರ ಮತ್ತು ಏನು ಮೊದಲಾದ ವಿಷಯ ಇಂದ್ರಿಯಗಳು ಅಂದರೆ ಶರೀರ ಅನ್ನುವಂಥದ್ದು ಈ ಸ್ತೋತ್ರಾದಿ ಅಂದರೆ ಶಬ್ದ, ಇದು ಸ್ತೋತ್ರ, ತೊಕ್ಕು, ಜೀವ, ಘ್ರಾಣ, ನೇತ್ರ ಇವು ಸಂಸ್ಕೃತ ಶಬ್ದಗಳು. ಸ್ತೋತ್ರ ಅಂದರೆ ಈ ಕಿವಿ, ತೊಕ್ಕು ಅಂದರೆ ಚರ್ಮ, ಸ್ತೋತ್ರ ತೊಕ್ಕು, ಜೀವ ಅಂದರೆ ನಾಲಿಗೆ, ನೇತ್ರ ಅಂದರೆ ಕಣ್ಣು, ಘ್ರಾಣ ಅಂದರೆ ಇದು ಮೂಗು, ಇದು ಜ್ಞಾನೇಂದ್ರಿಯಗಳು. ಇವು ಇಂದ್ರಿಯ. ಯಾಕಂದ್ರೆ ಸ್ತೋತ್ರಾದಿ ಇಂದ್ರಿಯ. ಶಬ್ದಾದಿ ವಿಷಯ ಅಂತಂದರೆ ಯಾವುದು? ಶಬ್ದ, ಸ್ಪರ್ಶ, ರೂಪು, ರಸಗಂಧ. ಇವೆಲ್ಲವುಗಳನ್ನು ಎಲ್ಲಿ ಲಯ ಮಾಡಬೇಕು? ಇವು ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಇವು ಮನಸ್ಸಿನಲ್ಲಿ ಲಯ ಮಾಡಬೇಕು. ಏನೇನು ಲಯ ಮಾಡಬೇಕು? ಶರೀರ, ಈ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅದಾವಲ್ಲ, ಇವೆಲ್ಲ ಇಂದ್ರಿಯಗಳು. ಸ್ತೋತ್ರಾದಿ ಅಂದರೆ ಇವೆಲ್ಲ ಇಂದ್ರಿಯಗಳನ್ನು. ಮತ್ತು ಶಬ್ದಾದಿ ವಿಷಯ, ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇವೆಲ್ಲಿ ಅಡಗಬೇಕು? ಇವು ಮನಸ್ಸಿನಲ್ಲಿ ಲಯ ಆಗಿಬಿಡ್ಬೇಕು ನೋಡ್ರಿ. ಏಕಾಗಿಬಿಡ್ಬೇಕು. ಮನಸ್ಸಿನಲ್ಲಿ ಲಯ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲಕ್ಕಿಂತ ದೊಡ್ಡದು ಶರೀರಕ್ಕಿಂತ, ಇಂದ್ರಿಯಗಳಿಗಿಂತ, ಶಬ್ದಾದಿ ವಿಷಯಕ್ಕಿಂತ ಯಾವುದು ದೊಡ್ಡದು? ಮನಸ್ಸು. ಇವು ಯಾಕಂದರೆ ಮನಸ್ಸನ್ನು ನಾನೇ ತಿಳ್ಕೊಳ್ತೀನಿ, ಇವೆಲ್ಲಗಳನ್ನು ನಾನೇ ತಿಳ್ಕೊತೀನಲ್ಲ, ತಿಳಿಯುವಂಥದ್ದು ಯಾವುದು? ಮನಸ್ಸು. ಈ ಮನಸ್ಸು ಹೆಂಗದಂತಂದ್ರೆ ಇವೆಲ್ಲವುಗಳಿಗಿಂತ ಈ ಮನಸ್ಸು ದೊಡ್ಡದಾಗಿರುವಂಥದ್ದು. ಮತ್ತು ಈ ಮನಸ್ಸಿಗಿಂತ ಒಂದು ದೊಡ್ಡದದ ಯಾವುದಂದ್ರೆ ಬುದ್ಧಿ ಅಂದರೆ ಇದು ಭಾಳ ನಿರ್ಧಾರ ಮಾಡುವಂಥ, ನ್ಯಾಯ ಮಾಡುವಂಥವ್ನು ಇದ್ದಂಗಿದು ಬುದ್ಧಿ. ಯಾಕಂದರೆ ಇದೇನು ಸಂಕಲ್ಪ ವಿಕಲ್ಪ ಇದಾಯ್ತು ಅಂತ ಕುಂತಿರ್ತದಲ್ಲ, ಇದಕ್ಕೊಂದು ನಿರ್ಣಯ ಮಾಡುವಂಥ ಕೆಲಸ ಬುದ್ಧಿಗಿದಕ್ಕೆ. ಅದಕ್ಕೆ ಈ ಬುದ್ಧಿ ಕೂಡ ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಹೌದಲ್ಲ? ಮನಸ್ಸಿಗಿಂತ ಬುದ್ಧಿ ದೊಡ್ಡದು. ಆ ಮನಸ್ಸಿಗಿಂತಲೂ ಬುದ್ಧಿ ದೊಡ್ಡದಲ್ಲ. ಈ ಮನವನ್ನು ಎಲ್ಲಿ ಲಯ ಮಾಡಬೇಕು? ಬುದ್ಧಿಯಲ್ಲಿ ಲಯ ಮಾಡಬೇಕು. ಯಾಕಂದರೆ ಬುದ್ಧಿ ದೊಡ್ಡದು, ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಬುದ್ಧಿಯಲ್ಲಿ ಲಯ ಮಾಡಬೇಕು. ಮತ್ತು ಬುದ್ಧಿಗಿಂತ ಯಾವ್ದು ದೊಡ್ಡದ್ರಪ್ಪ ಅಂತಂದ್ರೆ ಬುದ್ಧಿಗಿಂತ ಚಿತ್ತು ದೊಡ್ಡದು. ಅದಕ್ಕೆ ಈ ಬುದ್ಧಿಯನ್ನು ಎಲ್ಲಿ ಲಯ ಮಾಡಬೇಕು? ಚಿತ್ತುವಿನಲ್ಲಿ ಲಯ ಮಾಡಬೇಕು ನೋಡ್ರಿ. ಯಾಕಂದ್ರೆ ಒಂದಕ್ಕಿಂತ ಒಂದು ದೊಡ್ಡವು ಅದಾವ, ಅದ್ರಾಗ ಲಯ ಮಾಡುವಂಥದ್ದು ಚಿತ್ತದಲ್ಲಿ. ಮತ್ತು ಈ ಚಿತ್ತಕ್ಕಿಂತ ದೊಡ್ಡದು ಯಾವುದು? ದೊಡ್ಡದು ಅಹಂಕಾರ. ಇದೇ ಮೂಲಾಂಕಾರ ರೀ ಅಪ್ಪ. ಇದರಿಂದನೇ ಇಷ್ಟೆಲ್ಲ ಗದ್ದಲಕ್ಕೆ ಬಿದ್ದಿರುವಂಥದ್ದು ನಾವು. ಫಸ್ಟು ತೋರಿದ್ದಿದೆ, ಮೂಲಾಂಕಾರನೇ ತೋರಿರ್ತದೆ. ಇಲ್ಲಿ ಏನಂತಾರೆ, ಈ ಚಿತ್ತದಲ್ಲಿಯೂ ಈ ಚಿತ್ತ ದೊಡ್ಡದು ಬುದ್ಧಿಗಿಂತ. ಚಿತ್ತ ಎಲ್ಲಿ ಅಡಗಿಸ್ಬೇಕು ಅಂದರೆ ಅಹಂಕಾರದಲ್ಲಿ ಅಡಗಿಸ್ಬೇಕಾಗ್ತದೆ ಚಿತ್ತ. ಈ ಅಹಂಕಾರ ಎಲ್ಲಿ ಅಡಗಿಸ್ಬೇಕ್ರಿ? ಅಹಂಕಾರಕ್ಕಿಂತ ದೊಡ್ಡದು ಯಾವುದು? ಜೀವ. ಈ ಅಹಂಕಾರ ಎಲ್ಲಿ ಅಡಗಿಸ್ಬೇಕು? ಜೀವನಲ್ಲಿ ಅಡಗಿಸ್ಬೇಕು. ಒಂದ್ರಾಗೊಂದು ಅಡಗಿಸ್ಬೇಕು ನೋಡ್ರಿ, ಒಂದ್ರಾಗೊಂದು ಲಯ ಮಾಡಬೇಕು. ಮತ್ತು ಈ ಜ್ಞಾತೃನ್ ಎಲ್ಲಿ? ಜೀವ ನೋಡ್ರಿ ಕಾಣಕತ್ತಿ ಬಿಟ್ಟದಿದೆ. ಏನು ಮಾಡೋದು?
ಎಲ್ಲ ವ್ಯವಹಾರಕ್ಕೆ ಕಾರಣ ಆಗ್ಯದ. ಇದನ್ನ ಎಲ್ಲಿ ಅಡಗಿಸ್ಬೇಕ್ರಿ? ಒಯ್ದು ಎಲ್ಲರೂ ತುರುಕ್ಬೇಕು ನಿಂಗೆ? ಇಲ್ಲಲ್ಲ. ಅದಕ್ಕೆ ಇಲ್ಲಿ ಈ ಅಹಂಕಾರವನ್ನು ಎಲ್ಲಿ ಅಡಗಿಸ್ಬೇಕು? ಜ್ಞಾತೃವಿನಲ್ಲಿ, ಅಂದರೆ ಜೀವನಲ್ಲಿ ಅಡಗಿಸುವಂಥದ್ದು, ಅಲ್ಲಿ ಲಯ ಮಾಡುವಂಥದ್ದು. ಈ ಜೀವ, ಜ್ಞಾತೃ ಅಂದರೆ ಜೀವಾತ್ಮ. ಈತ ಜೀವನನ್ನು ಎಲ್ಲಿ ಅಡಗಿಸ್ಬೇಕ್ರಿ? ಒಯ್ದು. ಇದಕ್ಕಿಂತ ದೊಡ್ಡದು ಯಾವುದು? ಜೀವನಕ್ಕಿಂತ ದೊಡ್ಡದು ಯಾವುದು? ಮಾಯ. ಈ ಜೀವನನ ಎಲ್ಲಿ ಲಯ ಮಾಡಬೇಕು? ಮಾಯಾ ತನುವಿನಲ್ಲಿ. ನೋಡ್ರಿ, ಮಾಯಾ ತನುವಿನಲ್ಲಿ ಆತನ್ನ ಲಯ ಮಾಡಿಬಿಡೋದು. ಈ ಮಾಯಾ ತನು ಎಲ್ಲಿಗೆ ಬಂತು? ಎಲ್ಲಿ ತೋರಿತು ಮಾಯೆ? ನಿನ್ನಲ್ಲೇ. ಈ ಮಾಯೆ ಎಲ್ಲಿ ಲಯ ಮಾಡಬೇಕು? ಪರಬ್ರಹ್ಮದಲ್ಲಿ. ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳಿದ್ರು ಅವರು. ಅದಕ್ಕೆ ಈ ಮಾಯೆ ಹತ್ತನ್ನು ಎಲ್ಲಿ ಲಯ ಆಯಿತು ಅಂದರೆ ಪರಬ್ರಹ್ಮ ಸ್ವರೂಪದಲ್ಲಿ ಲಯ ಆಗಿರುವಂಥ, ಅಲ್ಲೇ ತೋರ್ಯದಲ್ಲ. ಈ ಮಾಯೆ ಎಲ್ಲಿ ತೋರಿತು? ಅಲ್ಲಿಂದನೇ ನೋಡ್ರಿ. ಅದಕ್ಕೆ ಕನ್ನಡಿ ಒಳಗೆ ನಿಂತೀವಿ, ಅದು ನಮ್ಮ ಸ್ವರೂಪ ಕನ್ನಡಿ ಒಳಗೆ ಪ್ರತಿಬಿಂಬಿಸ್ತು. ಆದರೆ ಪ್ರತಿಬಿಂಬ ಸತ್ಯ ಅದೇನ? ಎಷ್ಟು ಗದ್ದಲಕ್ಕೆ ಬಿದ್ದೀವಿ. ಸೂಕ್ಷ್ಮ ಐತಿ ವಿಚಾರ, ಭಾಳ ಸೂಕ್ಷ್ಮ ಐತೆ. ಯಾಕಂತಂದ್ರೆ ನೀನು ಇರುವಂಥವನೇ ಬೇರೆ ಇದೆ. ಕನ್ನಡಿ ಉಪಾಧಿ ಐತಿ, ಉಪಾಧಿ ಒಳಗೆ ನಿನ್ನ ಪ್ರತಿಬಿಂಬ ತೋರಿತು. ಅದ್ರಂಗೆ ಮಾಯ ಅನ್ನುವಂಥ ಒಂದು ಕನ್ನಡಿ ಒಳಗೆ ನಿನ್ನ ಪ್ರತಿಬಿಂಬ ಅಲ್ಲಿ ಬಿದ್ದಂಗೆ ಆಗ್ಯದ ನೋಡಪ್ಪ. ಹೆಂಗೆ? ಯಾಕಂದ್ರೆ ಕನ್ನಡಿ ಮುಂದೆ ನಿಂತೀವಿ, ಕನ್ನಡಿ ಒಳಗೆ ನಮ್ಮ ಮುಖ ತೋರಕತ್ತದ. ಆದ್ರೆ ಕನ್ನಡಿ ಒಳಗೆ ತೋರಿದಂಥ ಮುಖ ಸತ್ಯ ಐತೇನು? ತೋರುವಂಥವನು ಸತ್ಯ ಅದನೇನು? ಇಲ್ಲ. ಈತನ ಬಿಟ್ಟು ಅಲ್ಲಿ ಬಿಂಬ ತೋರ್ಯದೇನು? ಇಲ್ಲ. ಯಾಕಂದ್ರೆ ಈತ ನಿಂತಾನ, ಈತನ ಬಿಂಬನೇ ಆ ಕನ್ನಡಿ ಒಳಗೆ ತೋರ್ಯೋದು ಅಲ್ಲ. ಅದ್ರಂಗೆ ಮಾಯೆಯಲ್ಲಿ ನಿನ್ನ ಪ್ರತಿಬಿಂಬ ತೋರ್ಯದ. ಪ್ರತಿಬಿಂಬ ಸತ್ಯ ಅದನ್ನ ಇವತ್ತ? ಇಲ್ಲ. ನೋಡ್ರಿ, ಎಲ್ಲಿಗೋಯ್ತು ಈ ಮಾಯೆ ತನು? ಎಲ್ಲಿ ಅಡಗಿಬಿಡ್ತು? ಕನ್ನಡಿ ಒಂದು ಸರಿಸಿದಾಗ ಆ ಬಿಂಬ ಎಲ್ಲಾಯಿತು? ನೀನೇ, ನಿನ್ನಲ್ಲೇ ಆಯ್ತದು, ಮುಗೀತು. ಅದ್ರಂಗೆ ಈ ಮಾಯೆ ಎಲ್ಲಿ ಲಯ ಆಯಿತು ಅಂದರೆ ನಿನ್ನ ಸ್ವರೂಪದಲ್ಲೇ ಲಯ ಆಯಿತು. ಅದಕ್ಕೆ ಇಂಥ ಒಂದು ಪರಬ್ರಹ್ಮ ಸ್ವರೂಪದಲ್ಲಿ ಈ ರೀತಿಯಾಗಿ ಆ ಮಾಯತನು ಅಲ್ಲಿ ಲಯ ಆಯಿತು. ಅದಕ್ಕೆ ಇವು ನಿರುಪಾಧಿಕ ಅಸಂಗ ಸ್ವಯಂ ಪ್ರಕಾಶ ರೂಪನಾದಂಥ ನಿನ್ನ ಸಚ್ಚಿದಾನಂದ ಸ್ವರೂಪದಲ್ಲಿ ನೀನು ಇವೆಲ್ಲ ಒಂದ್ರಾಗೊಂದು ಎಲ್ಲ ಲಯ ಮಾಡಿ ಕೊನೆಗೆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದಲ್ಲಿ ಈ ಮಾಯತನು ಕೂಡ ಲಯ ಆಗಿಬಿಡ್ತು. ಆವಾಗ ಉಳಿಯುವಂಥವ್ನು ಯಾರು? ಯಾವುದು ಉಪಾಧಿ ಇರದೇ ಇರುವಂಥ ನಿರುಪಾಧಿಕ ಅಸಂಗವಾಗಿರುವಂಥದ್ದು, ಸ್ವಯಂ ಪ್ರಕಾಶ ರೂಪವಾಗಿರುವಂಥದ್ದು ನೀನೇ ಇದು ನೋಡಪ್ಪ. ಅಂಥ ಸ್ವರೂಪದಲ್ಲಿ ನೀನು ಸುಖವಾಗಿರೋ, ಅಲ್ಲಿಗೆ ಹೋಗು ನೋಡು. ಅದಲ್ಲ, ಕನ್ನಡಿ ಒಳಗೆ ಪ್ರತಿಬಿಂಬ ತೋರಿದಂದ್ರೆ ಸತ್ಯ ಅದನಂದ್ರೆ ಇಲ್ಲ. ಅದಕ್ಕೆ ಮಾಯದಲ್ಲಿ ತೋರಿದಂಥ ನಿನ್ನ ಸ್ವರೂಪಕ್ಕೆ ಇಟ್ಟು ಗದ್ದಲಕ್ಕೆ ಬಿದ್ದೀವಿ. ಎಷ್ಟು ಕಷ್ಟ ಆಗಿಬಿಟ್ಟದ. ನಮ್ಮ ಗುರುಗಳು ಹೇಳಕತ್ತಾರೆ ನೋಡಪ್ಪ, ಎಲ್ಲ ಸುಳ್ಳು, ಏನು ಒದ್ದಾಡಕತ್ತೀಯೋ ನೀನು ಅಂತ ಹೇಳಿದ್ರು ಕೂಡ ಅದೇ ನಾವು ಸತ್ಯ ಅಂದ್ಕೊಂಡು ಹೋಗ್ತಾಯಿದ್ವಿ, ದುಃಖಕ್ಕೆ ಒಳಗಾಗಿದ್ದೀವಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇವು ಯಾವ ಸತ್ಯ ಅಲ್ಲ ನೋಡು, ನೀನಿರುವಂಥದ್ದು ನಿನ್ನ ಸ್ವರೂಪದಲ್ಲಿ ಇದು ತೋರಿದಂಗೆ ಆಗ್ಯದ. ಅದ್ರ ವಿಚಾರ ಮಾಡಿದ್ರೆ ಸತ್ಯ ಏನಪ್ಪ ಅಂದರೆ ಇದು ಮಿಥ್ಯೆ ಐತಪ್ಪ ಅಂತ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಮತ್ತು ಈಗ ನಾವು 4ನೇ ನುಡಿ ನೋಡೋಣ ಏನು ಹೇಳಿದಾರ ಅಂತ. ಇಂದ್ರಿಯ ಮನೋಬುದ್ಧಿಗಳನ್ನುವಂಥ 3 ಆವರಣಗಳನ್ನು ಅಡಗಿಸಲಾಗಿ, ಇಂದ್ರಿಯ, ಮನಸ್ಸು, ಬುದ್ಧಿ, ಈ 3 ಆವರಣಗಳು ಅಡಗಿಸಲಾಗಿ ಯಾವುದು ಅವಶಿಷ್ಟವಾಗಿ ಇರುವುದು ಅದೇ ನೀನಂತ ಹೇಳ್ತಾರೆ ಅವರು. ಯಾವುದು ಉಳಿದೈತದ? ಇಂದ್ರಿಯನ್ನ ಲಯ ಮಾಡೋದು. ಇಂದ್ರಿಯ 3 ಆವರಣಗಳನ್ನು ಲಯ ಮಾಡುವಂಥದ್ದು ಯಾವುದು? ಇಂದ್ರಿಯನ್ನು ಲಯ ಮಾಡುವಂಥದ್ದು, ಮತ್ತು ಮನಸ್ಸನ್ನು ಲಯ ಮಾಡುವಂಥದ್ದು, ಮತ್ತು ಬುದ್ಧಿಯನ್ನು ಲಯ ಮಾಡುವಂಥದ್ದು ಅಲ್ಲ. ಈಗ ಮನಸ್ಸೇ ಹೋಯ್ತಂದ್ರೆ ನೋಡ್ರಿ, ನಮ್ಗೆ ಮನಸ್ಸು ಇರಲಿಲ್ಲ ಅಂದ್ರೆ ನಾವು ಭಾಳ ಆನಂದವಾಗಿರ್ತೀವಿ, ಹೌದಲ್ಲ. ಅದಕ್ಕೆ ಹೇಳ್ತಾರೆ, ಈ ಮನಸ್ಸಿದ್ರೇ ಗದ್ದಲಕ್ಕೆ ಬರುವಂಥದ್ದು. ಯಾಕೆ ನಿದ್ರೆ ಒಳಗೆ ಮನಸ್ಸೆಲ್ಲ ನಾವು ಆನಂದವಾಗಿದ್ದೀವಿ. ಈ ಮನಸ್ಸನ್ನ ಭಾಳ ಗದ್ದಲಕ್ಕೆ ಹಾಕುವಂಥದ್ದು. ಮನಸ್ಸನ್ನು ಸ್ವಲ್ಪ ಹಿಡಿತದಾಗ ಇಟ್ಕೊಂಡು ಅದಕ್ಕೆ ಶಾಂತ ರೂಪವಾಗಿ ಅದನ್ನು ತೊಗೊಂಡು ಬಂದ್ರೆ ನಾವು ಜಗತ್ತೇ ಆನಂದವಾಗಿ ಕಾಣ್ತದೆ ರೀ. ಮಹಾತ್ಮರು ಏನು ಮಾಡಿದರು? ಮೊದಲು ಅದು ಎಲ್ಲಿ ಗದ್ದಲಕ್ಕೆ ನಡೆಸ್ಯದ ಅದನ್ನೇ ಮೊದಲು ಅಲ್ಲಿ ಹಿಡಿದ್ಬಿಟ್ರು ಅವರು. ಜಗತ್ತು ಭಾಳ ಆನಂದವಾಗಿ ಕಾಣಬೇಕಾಗಿತ್ತು, ಸುಂದರವಾಗಿ ಕಾಣಬೇಕಾಗಿತ್ತು, ಸಂತೋಷವಾಗಿ ಕಾಣಬೇಕಾಗಿತ್ತು ಅಂತಂದಾಗ ಮನಸ್ಸು ಶುದ್ಧವಾಗಿ ಇಟ್ಕೋಬೇಕಾಗ್ತದೆ ಅಲ್ಲ. ಮನಸ್ಸು ಯಾವಾಗ ಸಂತೋಷವಾಗಿ ಇರ್ತದ, ಜಗತ್ತು ಕೂಡ ಸಂತೋಷವಾಗಿ ಕಾಣ್ತದೆ, ಆನಂದವಾಗಿ ಕಾಣ್ತದೆ.
ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಈ ಮನಸ್ಸಾಗಿರ್ಬೋದು, ಮನಸ್ಸು ಅದಕ್ಕೆ ಮನಸ್ಸು ಶಾಂತವಾಗಿರ್ಬೇಕಾಗಿತ್ತು, ಆನಂದವಾಗಿರ್ಬೇಕಾಗಿತ್ತು ಅಂದ್ರೆ ಇವೆಲ್ಲ ಬಿಡಿಸ್ಬೇಕಾಗ್ತದೆ, ವಿಷಯಾದಿಗಳು, ಅದರಿಂದ ಬೆನ್ನು ಹತ್ತೋದು, ಇದೇ ಸತ್ಯ ಅನ್ನುವಂಥ ಅವೆಲ್ಲದರಿಂದ ಹೊರಗೆ ಬರಬೇಕಾಗ್ತದೆ ಅದು ಮನಸ್ಸು. ಆವಾಗ ತಾನೇ ಲಯ ಆಗಿಬಿಡ್ತದೆ ಎಲ್ಲ. ಅದಕ್ಕೇನು ಕೆಲಸನೇ ಇರಲಿಲ್ಲ, ಏನಿರಲಿಲ್ಲ ಅಂದ್ರೆ ಅದು ಬ್ರಹ್ಮನ ಸ್ವರೂಪನೇ ಆಗಿಬಿಡ್ತದೆ. ಅದು ಏನು ಮಾಡ್ತದೆ ಪಾಪ, ಅದಕ್ಕೇನು ಬರೀ ಅದಕ್ಕೆ ಇದಕ್ಕಂತ ವಿಷಯಾದಿಗಳಿಗೆ ನೂಕಿ 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 ಅದು ಬೇಕು ಇದು ಬೇಕು ಒಂದೊಂದು ಅದ್ರ ಬೆನ್ನು ಹತ್ತಿ ಅದು ತನ್ನ ತಾನಿಗೆ ಗತಿ ಇರ್ಲಾರ್ದಂಗೆ ಆಗಿಬಿಡ್ತದೆ ಈ ಮನಸ್ಸಿಗೆ. ಹೌದಲ್ಲ, ಇದಕ್ಕೆ ಗತಿ ಇಲ್ಲ, ಕೊನೆಗೆ ಹೆಂಗೆಂಗೋ ಹೋಗ್ಬಿಡ್ತದೆ ಅದು. ಏನು ಅಂದ್ರೆ ಅದು ಗಾಳಿಪಟ ಎದ್ದಂಗೆ, ಅದು ಆ ಕಡೆ ಹೋಗ್ತದೆ ಗೊತ್ತಾಗಂಗಿಲ್ಲ ಅದಕ್ಕೆ ಅದು ಚೆನ್ನಾಗಿ ನಾವು ಹಿಡ್ಕೊಂಡು ಅದಕ್ಕೊಂದು ಒಳ್ಳೆ ಸಂಸ್ಕಾರ ಕೊಟ್ಕೊಂಡು ಈ ಮನಸ್ಸಿಗೆ ವಿಷಯಾದಿಗಳ ಒಂದು ಆಪೇಕ್ಷೆ, ಈ ಕಾಮ ಕ್ರೋಧಾದಿಗಳಾಗಿರ್ಬೋದು, ವಿಷಯಾದಿಗಳಾಗಿರ್ಬೋದು, ಅಷ್ಟು ಮದುಗಳಾಗಿದ್ದು ಇವೆಲ್ಲವನ್ನು ಮನಸ್ಸಿನಲ್ಲಿರುವಂಥ ಇವೆಲ್ಲ ಕಲ್ಮಶಗಳು ತೆಗೆದಕ್ಕೆ ಅದೇ ಮಹಾದೇವ ಆಗಿಬಿಡ್ತದೆ. ಅದು ಏನಿರಲಿಲ್ಲ ಅಂದರೆ ಮುಗೀತದೆ, ತಾನಾಗಿಬಿಡ್ತದೆ. ಅದು ಅಷ್ಟು ಅದ್ಭುತ ಆದಂಥ ಮನಸ್ಸಿದು. ಅದಕ್ಕೆ ಇದೇ ಮನಸ್ಸೇ ಬಂಧಕ್ಕೆ ಕಾರಣ, ಮೋಕ್ಷಕ್ಕೂ ಕಾರಣ ಆಗಿರುವಂಥದ್ದು. ಯಾವಾಗ ವಿಷಯಗಳಿಂದ ನೀವು ದೂರ ಇಟ್ಟಿ ಅಂತಂದ್ರೆ ಇವೆಲ್ಲಗಳಿಂದ ನೀನು ನಿವೃತ್ತಿ ಆದಿಂದಾಗ ನೀನೇ ಮೋಕ್ಷ, ಅದೇ ಮನಸ್ಸೇ ಮೋಕ್ಷನೇ. ಮತ್ತು ಅದೇ ಬೇರೆ ಇದನ್ನು ವಸ್ತುಗಳನ್ನು ತಂತದ್ದು ಮನಸ್ಸು ಬೇರೆ ವಸ್ತು ಅದಂತ ಅನ್ನಂಗಿಲ್ಲ. ಇದು ಒಂದೇ ಅಂತಃಕರಣ. ಇಷ್ಟೆಲ್ಲ ಉಪಾಧಿಗಳನ್ನು ತೊಗೊಂಡು ಮನಸ್ಸಾಗ್ತದೆ, ಚಿತ್ತು ಆಗ್ತದೆ, ಅಹಂಕಾರ ಆಗ್ತದೆ, ಬುದ್ಧಿಯಾಗಿ ಇವೆಲ್ಲ ರೂಪಗಳು ತೊಟ್ಕೊತದ ಅದು. ಇದಕ್ಕೆ ಮನಸ್ಸು ಹೆಂಗಾಗ್ತದೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಇದು ಬಂಧಕ್ಕೂ ಕಾರಣ ಆಗ್ತದೆ. ಇವೆಲ್ಲಗಳಿಂದ ಬಿಡಿಸಿದಾಗ ಅದೇ ಮೋಕ್ಷ ಸ್ಥಿತಿ ಆಗ್ತದೆ. ಅದಕ್ಕೆ ಈ 3 ಆವರಣಗಳನ್ನು ಅಡಗಿಸಲಾಗಿ ಯಾವುದು ಉಳಿತದೋ ಅದೇ ನಿನ್ನ ನೀನಂತ ಹೇಳುತ್ತಾರೆ. ಏನು ಹೇಳ್ತಾರೆ 4ನೇದು ಒಂದು ನೋಡೋಣ. ಮನದೋಳು ಇಂದ್ರಿಯವನು ಆ ಮನವನೇ ಬುದ್ಧಿಯೋಳು ಇನಿಸು ದೋರಿಕೆ ಎಲ್ಲ ದಡಗಿಸಿ ಘನ ಸಚ್ಚಿದಾನಂದಮಯ ಪರಬ್ರಹ್ಮವೆಂದೆನಿಸಿ ನೀನಿರ್ಪುದು ಅಂಬುಜ ನೇತ್ರೆ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಅಂಬುಜ ನೇತ್ರೆ ಅಂದರೆ ಕಮಲಮುಖಿಯೇ, ಆಕೆಯ ಮುಖ ಕಮಲದ ಒಂದು ಮುಖದಿಂದ ಕೂಡಿದಂಥ ಒಂದು ವರ್ಣನೆ ಮಾಡ್ತಾರೆ. ಇಂದ್ರಿಯನು ಅಂದ್ರೆ ಸ್ತೋತ್ರಾದಿ ಇಂದ್ರಿಯಗಳು ಅಂತಂದಾಗ ಇಲ್ಲಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳಂತ ತಗೊಳ್ಬೇಕು. ಮತ್ತು ಮನಸ್ಸಿನಲ್ಲಿ ಇಲ್ಲಿ ಕೂಡ ಹೇಳ್ತಾರೆ ಶಬ್ದಾದಿ ವಿಷಯಗಳನ್ನು ಒಳಗೂಡಿದಂಥದ್ದು. ಯಾವುದು ಶಬ್ದಾದಿ ಅಂದಾಗ 5 ತಗೊಳ್ಬೇಕು. ಶಬ್ದ, ಸ್ಪರ್ಶ, ರೂಪು, ರಸಗಂಧ, ಈ ವಿಷಯಗಳಿಂದ ಕೂಡಿದಂಥ ಒಂದು ಸ್ತೋತ್ರಾದಿ ಅಂತಂದ್ರೆ ಈ ಕಿವಿ, ಕಣ್ಣು, ಕಿವಿ, ಮೂಗಿ ಜ್ಞಾನೇಂದ್ರಿಯಗಳು ಅದಾವಲ್ಲ. ಈ ಕಿವಿಗೇನು ವಿಷಯ ಶಬ್ದ, ಕಣ್ಣಿಗೇನು ವಿಷಯ ರೂಪು ನೋಡೋದು ಅದಲ್ಲ. ಈ ಚರ್ಮಕ್ಕೇನು ವಿಷಯ ಸ್ಪರ್ಶ ಮಾಡುವಂಥದ್ದು. ಈ ನಾಲಿಗೆಗೇನು ರುಚಿ ರಸ, ಮೂಗಿಗೇನು ವಾಸನೆ ನೋಡೋದು ಗ್ರಾಣ. ಅದಕ್ಕೆ ಇವು ಇಂದ್ರಿಯಗಳು, ಜ್ಞಾನೇಂದ್ರಿಯಗಳಿಗೆ ವಿಷಯಗಳು ಯಾವುದು ಶಬ್ದಾದಿ ವಿಷಯಗಳು. ಇವು ಇಂದ್ರಿಯಗಳು ಇವು ಎಲ್ಲಿ ಅಡಗಿಸ್ಬೇಕು ಅಂದ್ರೆ ಮನಸ್ಸಿನಲ್ಲಿ. ಇಂದ್ರಿಯಗಳು ಮತ್ತು ಇವುಗಳನ್ನು ಎಲ್ಲಿ ಲಯ ಮಾಡಬೇಕಂದ್ರೆ ಮನಸ್ಸಲ್ಲಿ. ಮನಸ್ಸನ್ನುವಂಥ ಕರ್ಣವನ್ನು ಬುದ್ಧಿಯಲ್ಲಿ ಲಯ ಮಾಡುವಂಥದ್ದು. ಈ ಬುದ್ಧಿಯನ್ನು ಎಲ್ಲಿ ಲಯ ಮಾಡಬೇಕು? ಸಚ್ಚಿದಾನಂದ ಘನ ಸ್ವರೂಪ ಅನ್ನೋದಂಥ ನಿನ್ನ ಸ್ವರೂಪದಲ್ಲಿ ಇದನ್ನು ಲಯ ಮಾಡಬೇಕು. ಇಂದ್ರಿಯಗಳನ್ನು ಏನು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವೆಲ್ಲವುಗಳನ್ನು ಎಲ್ಲಿ ಲಯ ಮಾಡಬೇಕು? ಮನಸ್ಸಿನಲ್ಲಿ ಲಯ ಮಾಡಬೇಕು. ಮನಸ್ಸಲ್ಲಿ ಬುದ್ಧಿಯಲ್ಲಿ ಲಯ ಮಾಡಬೇಕು. ಬುದ್ಧಿಯಲ್ಲಿ ಲಯ ಮಾಡಬೇಕದು ಆತ್ಮನಲ್ಲಿ. ಸಚ್ಚಿದಾನಂದ ಘನ ಸ್ವರೂಪ ಅನ್ನೋದು ತನ್ನಲ್ಲಿ ನಿನ್ನ ಸ್ವರೂಪದಲ್ಲಿ ಲಯ ಮಾಡುವಂಥದ್ದು. ಏನು ತೋರದಂತೆ ಲಯ ಮಾಡಿ, ಏನೇನು ತೋರದಂತೆ ಅದನ್ನು ಏನು ಮಾಡಬೇಕು? ಏನು ತೋರದಂತೆ ಅದನ್ನು ಸಂಪೂರ್ಣ ಲಯ ಮಾಡಿಬಿಡುವಂಥದ್ದು. ಕೇವಲ ಸ್ವಸ್ವರೂಪ ಸ್ಥಿತಿಯಿಂದ ಇರುವಂಥದ್ದು ಮುಖ್ಯ ನೋಡಿ. ಇವೆಲ್ಲ ಏನು ತೋರ್ಲಾರ್ದಂಗೆ ಈ ಮನಸ್ಸು ಸಂಪೂರ್ಣವಾಗಿ ಲಯ ಆಗಬೇಕು. ಬುದ್ಧಿ ಸಚ್ಚಿದಾನಂದನಲ್ಲಿ ಲಯ ಐತೆ. ಯಾಕಂದರೆ ಬುದ್ಧಿ ಆತ್ಮನ ಒಂದು ಸ್ವರೂಪ, ಬುದ್ಧಿ ಆತ್ಮನಿಗೆ ಕೆಲಸ ಮಾಡ್ತದೆ, ಎಲ್ಲ ತಿಳಿಯುವಂಥದ್ದು, ಪ್ರತಿಯೊಂದು ಇದೇ ನಾನೇ ಇದೀನಿ ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದೇ ಬುದ್ಧಿ ಪರಬ್ರಹ್ಮನಲ್ಲಿ ಲಯ ಮಾಡುವಂಥದ್ದು. ಆವಾಗ ನಿನ್ನ ಸ್ವಸ್ವರೂಪ ಸ್ಥಿತಿಯಲ್ಲಿ ನೀನು ಇರೋಕ್ಕಾಗ್ತದೆ. ಅಂದರೆ ಈ 3 ಆವರಣಗಳನ್ನು ಅಡಗಿಸಿ, ಈ 3 ಆವರಣಗಳನ್ನು ಯಾವುದು ಶಬ್ದಾದಿ ವಿಷಯಗಳು ಮತ್ತು ಮನಸ್ಸು ಮತ್ತು ಬುದ್ಧಿ, ಈ 3 ಅಡಗಿಸಿದಾಗ ಅದು ಏನು ಉಳಿತದಲ್ಲ ಆ ಒಂದು ಸಮಾಧಿ ಸ್ಥಿತಿಯಿಂದ ನೀನು ಇರು. ಆ ಒಂದು ಸಮಾಧಿ ಸ್ಥಿತಿ ಈ 3 ಅಡಗಿಬಿಟ್ಟಾಗ ಏನು ಉಳಿಯೋಂಗಿಲ್ಲ. ಅಲ್ಲಿ ಉಳಿಯುವಂಥದ್ದೇನು ನಿನ್ನ ಸ್ವರೂಪ ಮಾತ್ರ ಉಳಿದಿರ್ತದಲ್ಲ, ಆ ಸ್ಥಿತಿಯಿಂದ ನೀನು ಇರು ಮೈತ್ರ ಅಂತ ಬಹಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳುತ್ತಾರೆ. ಮತ್ತು ಮುಂದೆ 5ನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. ಭಾಳಷ್ಟು ವಿಚಾರಗಳನ್ನು ತಗೊಂಡು ಬರ್ತಾರೆ ನಿಜಗೊಂಡ್ರು. ನೋಡೋಣ ಮುಂದೆ ಏನು ಹೇಳ್ತಾರೆ. 5ನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ